ಹಾಗಾದರೆ ಇದೆಲ್ಲ ಸರಿನಾ? ಇದರಿಂದ ನಮಗೆ ಬರುವಂಥ ಒಂದು ಪ್ರಶ್ನೆ, ಯೇಸು ಕ್ರಿಸ್ತರು ಸುವಾರ್ತೆ ಸಾರಿ ಅಂತ ಹೇಳಿದ್ದಾರೆ. ಈ ಪ್ರಪಂಚದ ಜನರು ಸಾರ್ಲಿಕ್ಕೆ ಹೋದರೆ, ಅಂದರೆ ಕ್ರೈಸ್ತವರು ಸುವಾರ್ತೆಯನ್ನು ಸಾರ್ಲಿಕ್ಕೆ ಹೋದರೆ ಜೈಲಿಗೆ ಹಾಕ್ತಿದ್ದಾರೆ. ಇದರಿಂದ ನಾವು ಅರ್ಥ ಮಾಡ್ಕೊಬೇಕಾಗಿರುವಂಥ ಮುಖ್ಯವಾದ ವಿಚಾರ ಇದೆ ಪ್ರಿಯರೇ. ಹಾಗಾದರೆ ಯೇಸು ಕ್ರಿಸ್ತರು ಸುವಾರ್ತೆ ಸಾರಿ ಅಂತ ಹೇಳಿದ್ದಾರೆ, ಆದರೆ ಯೇಸು ಕ್ರಿಸ್ತರು ಹೇಳಿದಂತಹ ರೀತಿಯಲ್ಲಿ, ಹೇಳಿದಂತಹ ವಿಧಾನದಲ್ಲಿ ಮನುಷ್ಯರು ಅಥವಾ ಕ್ರೈಸ್ತರು ಸುವಾರ್ತೆಯನ್ನು ಸಾರ್ತಿಲ್ಲ. ಇನ್ಫ್ಯಾಕ್ಟ್ ಸುವಾರ್ತೆ ಅಂದರೆ ಏನು ಅಂತ ಹೇಳಿ ನಮಗೆ ಸರಿಯಾದ ಒಂದು ಡೆಫಿನಿಷನ್ ಅನ್ನುವಂತಹದ್ದೇ ಗೊತ್ತಿಲ್ಲ. ಸುವಾರ್ತೆ ಅನ್ನುವಂತಹದ್ದು ಏನು ಅಂತ ಹೇಳಿ ಗೊತ್ತಾದರೆ ಸುವಾರ್ತೆಯನ್ನು ಹೇಗೆ ಸಾರಬೇಕು ಅಂತ ಹೇಳಿಯೂ ಸಹ ನಮಗೆ ಗೊತ್ತಾಗುತ್ತೆ. ಮೊಟ್ಟ ಮೊದಲನೇದಾಗಿ ಸುವಾರ್ತೆ ಅಂದರೆ ಏನು, ಸತ್ಯವೇದ ಅದಕ್ಕೆ ಕೊಡುವಂತಹ ಡೆಫಿನಿಷನ್ ಏನು ಅಂತ ಹೇಳಿ ಆಲೋಚನೆ ಮಾಡಿ ನೋಡಿದಾಗ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 3ನೇ ವಚನ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 3ನೇ ವಚನ. ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನೂ ಸಹ ಕಲಿತುಕೊಂಡದ್ದೇ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೆಯ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಹಾಗಾದರೆ ಸುವಾರ್ತೆ ಅನ್ನುವಂತಹ ಪದಕ್ಕೆ ಒಂದು ಡೆಫಿನಿಷನನ್ನು ಬರೆಸಿದ್ದಾರೆ ಇಲ್ಲಿ. ಮತ್ತೊಮ್ಮೆ ಓದ್ತಾ ಇದ್ದೀನಿ ಪ್ರಿಯರೇ. ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೆಯ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಇಲ್ಲಿ 3 ಮುಖ್ಯವಾದ ವಿಚಾರಗಳು ನಮ್ಮ ಕಣ್ಣಿಗೆ ಕಾಣಿಸ್ತಿದೆ ಪ್ರಿಯರೇ. ಸುವಾರ್ತೆ ಅಂದರೆ ಸತ್ಯವೇದ ಕೊಡ್ತಿರುವಂತಹ ಡೆಫಿನಿಷನ್. ನಾವು ಶುಭವಾರ್ತೆ, ಒಳ್ಳೆ ವಿಚಾರಗಳು, ಒಳ್ಳೆ ಆಚಾರಗಳು ಇದೆ ಅಂತ ಅಂದ್ಕೊಂಡಿತ್ತು ಈ ಪ್ರಪಂಚ, ನಾವು ಸಹ ಹಾಗೆ ಅಂದ್ಕೊಂಡಿದ್ವಿ. ಹಾಗಾದರೆ ಸತ್ಯವೇದ ಏನು ಹೇಳ್ತಿದೆ? ಸುವಾರ್ತೆ ಅಂದರೆ ಯೇಸು ಕ್ರಿಸ್ತರ ಸಮಾಧಿ, ಅಂದರೆ ಅವರು ಸತ್ರು, ಅವರು ಮರಣ ಹೊಂದಿದ್ರು, ಮರಣ ಸಮಾಧಿ ಅಂದರೆ ಅವರು ಹೂಣಲ್ಪಟ್ಟಿದ್ದರು, ಸಮಾಧಿ, ಪುನರುದ್ಧಾನ, ಜೀವಿತನಾಗಿ ಎದ್ದು ಬಂದರು. ಈ 3 ವಿಚಾರಗಳು ಸತ್ಯವೇದ ಕೊಡ್ತಿರುವಂತಹ ಡೆಫಿನಿಷನ್ ಯಾವ ಪದಕ್ಕೆ? ಸುವಾರ್ತೆ ಅನ್ನುವಂತಹ ಪದಕ್ಕೆ. ಹಾಗಾದರೆ ಸುವಾರ್ತೆ ಅಂದರೆ ಏನು ಅಂತ ಹೇಳಿ ನಮಗೆ ಗೊತ್ತಾಗಿದೆ. ಹಲವಾರು ಸರಿ ನೀವು ಕ್ರೈಸ್ತರ ಬಳಿ ಹೋಗಿ ಒಮ್ಮೆ ಅವರು ಸುವಾರ್ತೆ ಸಾರುವಂತಹ ವಿಧಾನ ಹೇಗಿರುತ್ತೆ ಅಂತ ಹೇಳಿ ಒಮ್ಮೆ ಯೋಚನೆ ಮಾಡಿ ನೋಡಿ ಪ್ರಿಯರೇ. ಅವರು ಸಾರ್ತಿರುವಾಗೆ ಅವ್ರ ಪಕ್ಕದಲ್ಲಿ ಹೋಗಿ ನಿಂತ್ಕೊಳ್ಳಿ. ಯಾವ ಥರ ಸಾರ್ತಾರೆ ಅಂತ ಹೇಳಿದರೆ, ಹಿಂದೂ ಜನರ ಹತ್ರ ಹೋಗ್ತಾರೆ. ನೀವು ಮಾಡ್ತಿರುವಂತಹ ವಿಗ್ರಹಗಳೆಲ್ಲ ಮಣ್ಣೆ, ಅಂದರೆ ಅದರಲ್ಲಿ ಏನೂ ಇಲ್ಲ. ನೀವು ದೇವರನ್ನ ಆಚಾರ ಮಾಡ್ತಿರುವಂತಹದ್ದು, ನೀವು ದೇವರು ಅಂತ ಹೇಳಿ ಏನು ಪೂಜಿಸ್ತಿದ್ದೀರೋ ಅದರಲ್ಲಿ ಶಕ್ತಿ ಅನ್ನುವಂತಹದ್ದು ಇಲ್ಲ. ನಿಮ್ಮ ದೇವರುಗಳೆಲ್ಲ ಸುಳ್ಳು, ಅದೆಲ್ಲ ಮಣ್ಣಿನಿಂದ ಮಾಡಿರುವಂತಹದ್ದು. ಈ ರೀತಿ ಮಾತಾಡಿ ಅವ್ರ ಕೈಯಲ್ಲಿ ಏಟುಗಳನ್ನು ಸಹ ತಿಂದು ಅವ್ರ ಕೈಯಲ್ಲಿ ಹೊಡೆಸ್ಕೊಂಡು ಬಂದಿರುವಂತಹ ಉದಾಹರಣೆಗಳು ಸಹ ಇಲ್ಲದೆ ಹೋಗಿಲ್ಲ. ಹಾಗಾದರೆ ಯೇಸು ಕ್ರಿಸ್ತರು ಸುವಾರ್ತೆಯನ್ನು ಸಾರಿ ಅಂತ ಹೇಳಿದ್ದಾರೆ. ಯೇಸು ಕ್ರಿಸ್ತರು ಹೇಳಿದಂತಹ ವಿಧಾನದಲ್ಲಿ, ಯೇಸು ಕ್ರಿಸ್ತರು ಹೇಳಿದಂತಹ ರೀತಿಯಲ್ಲೇ ಒಮ್ಮೆ ನಾವೇನಾದರೂ ಸುವಾರ್ತೆ ಸಾರಿದ್ರೆ, ಇವತ್ತು ಇನ್ನೊಬ್ಬರು ಕೈ ತೋರಿಸಿ ನೀವು ಹೇಳ್ತಿರೋದು ತಪ್ಪು ಅಂತ ಹೇಳುವಂತಹ ಅನಿವಾರ್ಯತೆ, ಸನ್ನಿವೇಶ ಇವತ್ತು ಬರ್ತಾ ಇರಲಿಲ್ಲ. ಹಾಗಾದರೆ ನಾವು ಸುವಾರ್ತೆ ಸಾರುವಂತಹ ರೀತಿಯಲ್ಲಿ ಒಂದು ಲೋಪ ಇದೆ. ನಾವು ಸುವಾರ್ತೆ ಅನ್ನುವಂತಹ ಪದವನ್ನು ಅರ್ಥ ಮಾಡ್ಕೊಂಡಿರುವಂಥ ಒಂದು ಶೈಲಿಯಲ್ಲಿ ಲೋಪ ಅನ್ನುವಂತಹದ್ದು ಇದೆ. ಹಾಗಾದರೆ ಏನು ಹೇಳ್ತಾರೆ? ಹಿಂದೂ ಸಹೋದರರ ಹತ್ರ ಹೋಗಿ ಕ್ರೈಸ್ತರು ಸುವಾರ್ತೆ ಹೇಳಬೇಕಾದ್ರೆ ನಿಮ್ಮ ವಿಗ್ರಹಗಳೆಲ್ಲ ಮಣ್ಣು. ಹಾಗಾದರೆ ಅವ್ರಿಗೇನಾಗುತ್ತೆ? ಕೋಪ ಅನ್ನುವಂತಹದ್ದು ಬರುತ್ತೆ. ಇನ್ನು ಇಸ್ಲಾಂ ಸಹೋದರರ ಹತ್ರ ಹೋಗಿ ಇನ್ನೊಂದೇನೋ ಹೇಳ್ತಾರೆ, ಅವ್ರ ಹತ್ರನೂ ಸಹ ಹೊಡೆಸ್ಕೋತಾರೆ. ಹಾಗಾದರೆ ಇಲ್ಲಿ ಮುಖ್ಯವಾಗಿ ಬಂದಿರುವಂತಹದ್ದು ಸುವಾರ್ತೆ ಸಾರುವಂತಹ ರೀತಿ ಹೇಗೆ ಸಾರಬೇಕು. ನೀವು ಹೈಂದವ ಸಹೋದರರ ಹತ್ರ ಹೋಗ್ಬಿಟ್ಟು ಈ ಥರ ಹೇಳಬೇಡಿ, ಅವರ ವಿಗ್ರಹಗಳ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿ ಕ್ರೈಸ್ತವ್ರಿಗೆ ಹೇಳಿದ್ರೆ ಒಂದು ವಚನವನ್ನು ತೋರಿಸ್ತಾರೆ. ಸತ್ಯವೇದದಲ್ಲಿ ಹೀಗೆ ಇದೆಯಲ್ವಾ? ನೋಡಿ ಪ್ರಿಯರೇ, ಆ ಮಾತನ್ನು ಒಮ್ಮೆ. ಕೀರ್ತನೆಗಳು 115ನೇ ಕೀರ್ತನೆ, 115ನೇ ಕೀರ್ತನೆ 4ನೇ ಅಧ್ಯಾಯ 115ನೇ ಕೀರ್ತನೆ 4ನೇ ವಚನ. ಅವರ ವಿಗ್ರಹಗಳು ಬೆಳ್ಳಿ ಬಂಗಾರದವುಗಳೇ,
ಅವು ಮನುಷ್ಯರ ಕೈ ಕೆಲಸವಷ್ಟೇ. ಅವು ಬಾಯಿ ಇದ್ದರೂ ಮಾತಾಡುವುದಿಲ್ಲ, ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿ ಇದ್ದರೂ ಕೇಳುವುದಿಲ್ಲ, ಮೂಗಿದ್ದರೂ ಮೂಸುವುದಿಲ್ಲ, ಕೈ ಉಂಟು ಮುಟ್ಟುವುದಿಲ್ಲ, ಕಾಲುಂಟು ನಡೆಯುವುದಿಲ್ಲ. ಅಂದರೆ ಇಲ್ಲೊಂದಷ್ಟು ವಿಚಾರಗಳನ್ನು ಬರೆಸಿದ್ದಾರೆ. ಇದನ್ನು ಇಟ್ಕೊಂಡು ಕ್ರೈಸ್ತರು ಸಹ ಹಾಗಾದರೆ ನಾವು ಸುವಾರ್ತೆಯನ್ನು ಸಾರಬೇಕಾಗಿರುವಂತಹದ್ದು ಈ ರೀತಿನೇ ಅಂತ ಹೇಳಿ ಇನ್ನೊಬ್ಬರ ಹತ್ರ ಹೋಗ್ಬಿಟ್ಟು ಸುವಾರ್ತೆ ಸಾರಬೇಕಾದ್ರೆ ಅವರ ದೇವರುಗಳ ಬಗ್ಗೆ ಇವ್ರು ಮಾತಾಡ್ತಾರೆ. ಅಂದರೆ ಯೇಸು ಕ್ರಿಸ್ತರು ಸುವಾರ್ತೆಯನ್ನು ಸಾರಿ ಅಂತ ಹೇಳಿದ್ದಾರೆ. ಯಾರ ಬಗ್ಗೆ ಸಾರಬೇಕು? ಸತ್ಯವೇದದಲ್ಲೇನಿದೆಯೋ ಅದನ್ನು ಹೇಳಬೇಕು. ಇನ್ನೊಬ್ಬರ ಬಗ್ಗೆ ಮಾತನಾಡಿ ಅವರ ದೇವರುಗಳ ವಿಚಾರವನ್ನು ಎತ್ತಿ ಅವಮಾನ ಪಡಿಸುವಂತಹ ಅನಿವಾರ್ಯತೆ ಏನಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ರೆ ಈ ವಚನವನ್ನು ತೋರಿಸ್ತಾರೆ. ಅವರ ವಿಗ್ರಹಗಳು ಬೆಳ್ಳಿ ಬಂಗಾರವುಗಳೇ, ಅವು ಮನುಷ್ಯರ ಕೈ ಕೆಲಸವಷ್ಟೇ. ಅವು ಬಾಯಿದ್ದರೂ ಮಾತನಾಡುವುದಿಲ್ಲ, ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿ ಇದ್ದರೂ ಕೇಳುವುದಿಲ್ಲ, ಮೂಗಿದ್ದರೂ ಮೂಸುವುದಿಲ್ಲ, ಕೈ ಉಂಟು ಮುಟ್ಟುವುದಿಲ್ಲ, ಕಾಲುಂಟು ನಡೆಯುವುದಿಲ್ಲ. ಹಾಗಾದರೆ ಈ ಒಂದು ವಚನವನ್ನು ತೋರಿಸಿ ಏನು ಹೇಳ್ತಾರೆ? ಹಾಗಾದರೆ ನಾವು ಸುವಾರ್ತೆ ಸಾರಬೇಕಾಗಿರುವಂತಹ ರೀತಿ ಇದೆ, ಸತ್ಯವೇದದಲ್ಲಿ ಬರೆಸಿದ್ದಾರೆ ಅಂತ ಹೇಳ್ತಾರೆ. ಈ ವಚನದ ಹಿನ್ನೆಲೆಯನ್ನು ನಾವು ಆಲೋಚನೆ ಮಾಡಿ ನೋಡಿದ್ರೆ ಪ್ರಿಯರೇ, ಬ್ಯಾಕ್ಗ್ರೌಂಡ್ ಯಾವ ಒಂದು ಸಂದರ್ಭದಲ್ಲಿ ಈ ಒಂದು ವಚನವನ್ನು ಹೇಳಿದ್ದಾರೆ ಅಂತ ಹೇಳಿ ನಾವು ಆಲೋಚನೆ ಮಾಡಿ ನೋಡಿದಾಗ, ಕ್ರಿಸ್ತ ಪೂರ್ವದಲ್ಲಿ ಇಸ್ರಾಯೇಲಿಯರು ಅನ್ನುವಂತಹ ಒಂದು ಜನಾಂಗ ಇತ್ತು. ನಮಗೆಲ್ಲರಿಗೂ ಗೊತ್ತು, ಇಸ್ರಾಯೇಲಿಯರು ತಮಗೆ ಇಷ್ಟ ಬಂದಂತೆ ಹಲವಾರು ದೇವತೆಗಳನ್ನು ವಿಗ್ರಹಗಳನ್ನು ಸೃಷ್ಟಿಸಿಕೊಂಡು ಅದನ್ನೇ ದೇವರನ್ನಾಗಿ ಮಾಡಿಕೊಂಡು ಪೂಜೆ ಮಾಡುವಂತಹದ್ದು ನಮಗೆಲ್ಲರಿಗೂ ಗೊತ್ತು. ಹಾಗಿದ್ರೆ ಈ ಇಸ್ರಾಯೇಲಿಯರಿಗೋಸ್ಕರ ಬರೆಸಿರುವಂತಹ ಮಾತಿದಾಗಿರುತ್ತೆ ಪ್ರಿಯರೇ. ಅಂದರೆ ದೇವರು ತನ್ನ ಮಕ್ಕಳು ಇನ್ನೊಬ್ಬ ದೇವರನ್ನು ಆರಾಧನೆ ಮಾಡಬೇಕಾದ್ರೆ ದೇವರು ಅವ್ರಿಗೆ ಹೇಳ್ತಿರುವಂತಹ ಮಾತು ಅಂದರೆ ಈ ರೀತಿ ಅಂದರೆ ಇಸ್ರಾಯೇಲಿಯರಿಗೆ ಹೇಳಿದಂತಹ ಮಾತಿದು. ಇದನ್ನು ನಾವೇನು ಮಾಡ್ತಾ ಇದ್ದೀವಿ? ಹಾಗಿದ್ರೆ ನಾವು ಸುವಾರ್ತೆ ಸಾರಬೇಕಾಗಿರೋದೇ ಹೀಗೆ ಅಂತ ಹೇಳಿ ಅದನ್ನು ತಂದು ಎಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ? ನಮ್ಮ ಸುತ್ತಮುತ್ತ ಇರುವಂತಹ ಸಮಾಜಕ್ಕೆ, ನಮ್ಮ ಸುತ್ತಮುತ್ತ ಇರುವಂತಹ ಜನಗಳಿಗೆ ಅಪ್ಲೈ ಮಾಡ್ತಾ ಇದ್ದೀವಿ. ಹಾಗಾದರೆ ಸುವಾರ್ತೆ ಸಾರುವಂತಹ ವಿಧಾನ ಇದಲ್ಲ ಅಂತ ಹೇಳಿ ನಮಗೆ ಗೊತ್ತಾಯಿತು. ಅಂದರೆ ಯೇಸು ಕ್ರಿಸ್ತರು ಸುವಾರ್ತೆ ಹೇಳಿದ್ದಾರೆ ನಿಜ, ಆದರೆ ಇನ್ನೊಬ್ಬರು ತಮ್ಮ ಮನಸ್ಸಿನಲ್ಲಿ ನಂಬಿಕೊಂಡಿರುವಂತಹ ದೇವರುಗಳ ಹೆಸರನ್ನು ಎತ್ತಿ ಅವಮಾನಪಡಿಸಿ ಸುವಾರ್ತೆಯನ್ನು ಸಾರುವಂತಹದ್ದು ಯೇಸು ಕ್ರಿಸ್ತರು ಹೇಳಿಲ್ಲ. ಹಾಗಾದರೆ ನಿಜವಾಗ್ಲೂ ಸುವಾರ್ತೆ ಏನು ಅಂತ ಹೇಳಿ ನಾವು ನೋಡಿದ್ದೀವಿ. ಯೇಸು ಕ್ರಿಸ್ತರ ಮರಣ, ಸಮಾಧಿ, ಪುನರುದ್ಧಾನ. ಇನ್ನೊಂದು ಮಾತನ್ನು ನೋಡಿ ಪ್ರಿಯರೇ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ ಇದಾಗಿದೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 23ನೇ ವಚನ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 23ನೇ ವಚನ. ಹಾಗಾದರೆ ಶಿಷ್ಯಂದಿರು ಹೇಗೆ ಸುವಾರ್ತೆ ಸುವಾರ್ತೆ ಅಂದರೆ ಏನು ಅಂತ ಹೇಳಿ ನಮಗೆ ಗೊತ್ತಾಗಿದೆ. ಸುವಾರ್ತೆ ಅಂದರೆ ಯೇಸು ಕ್ರಿಸ್ತರ ಮರಣ, ಸಮಾಧಿ, ಪುನರುದ್ಧಾನ. ಹಾಗಾದರೆ ಯೇಸು ಕ್ರಿಸ್ತರ ಶಿಷ್ಯಂದಿರು ಹೇಗೆ ಸುವಾರ್ತೆಯನ್ನು ಸಾರಿದ್ರು ಅಂತ ಹೇಳಿ ನಮಗೆ ಗೊತ್ತಾದರೆ ನಾವು ಸಹ ಹೇಗೆ ಇನ್ನೊಬ್ಬರಿಗೆ ಸುವಾರ್ತೆ ಹೇಳಬೇಕು ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 23ನೇ ವಚನ. 2ನೇ ಅಧ್ಯಾಯ 23ನೇ ವಚನ. ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯತ್ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿಕೊಂಡಿರಿ. ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು ಅನ್ನುವಂತಹ ಪದವನ್ನು ಬಳಕೆ ಮಾಡ್ತಿದ್ದಾರೆ. ಯಾರು ಸಾರ್ತಿರುವಂತಹ ಸುವಾರ್ತೆ ಪ್ರಿಯರೇ ಇದು? ಅಪೊಸ್ತಲನಾಗಿರುವಂತಹ ಪೇತ್ರನು ಸಾರ್ತಿರುವಂತಹ ಸುವಾರ್ತೆ ಇದು. ಏನಂತ ಹೇಳ್ತಿದ್ದಾರೆ? ಮತ್ತೆ ಒಂದು ಮಾತನ್ನು ಓದೋಣ ನೋಡಿ, 23ನೇ ವಚನ ಕೊನೆ ಸಾಲು. ನೀವು ಅನ್ಯಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿ ಕೊಂದಿರಿ. ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು. ಸುವಾರ್ತೆ ಅಂದರೆ ಏನು ಅನ್ನುವಂತಹ ಡೆಫಿನಿಷನಲ್ಲಿ ನಾವು ನೋಡಿದ್ದೇನು? ಸುವಾರ್ತೆ ಅಂದರೆ ಯೇಸು ಕ್ರಿಸ್ತರ ಮರಣ, ಸಮಾಧಿ, ಪುನರುದ್ಧಾನ. ಹಾಗಾದರೆ ಅಪೊಸ್ತಲನಾಗಿರುವಂತಹ ಪೌಲನು ಹೇಗೆ ಸುವಾರ್ತೆ ಸಾರ್ತಿದ್ದಾರೆ ಇಲ್ಲಿ? ದೇವರು ಯೇಸು ಕ್ರಿಸ್ತರನ್ನು ಎಬ್ಬಿಸಿದರು. ಅಂದರೆ ಮರಣ ಹೊಂದಿದ್ರೂ ಸಹ ಸಮಾಧಿಯಿಂದ ಎಬ್ಬಿಸಿದರು. ಇದು ಅವ್ರು ಅಂದರೆ ಅಪೊಸ್ತಲನಾಗಿರುವಂತಹ ಪೇತ್ರನು ಸಾರ್ತಿರುವಂತಹ ಸುವಾರ್ತೆ. ಇದು ನಿಜವಾದ ಸುವಾರ್ತೆ. ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡಿದ್ದು ಸುವಾರ್ತೆ ಅಂದರೆ ಏನು ಅಂದರೆ ಯೇಸು ಕ್ರಿಸ್ತರ ಮರಣ, ಸಮಾಧಿ, ಪುನರುದ್ಧಾನ ಅಂತ ನಮಗೆ ಗೊತ್ತಾಯಿತು. ಅದೇ ಸುವಾರ್ತೆಯನ್ನು ಅಪೊಸ್ತಲನಾಗಿರುವಂತಹ ಪೌಲನು ಇಲ್ಲಿ ಹೇಗೆ ಸಾರ್ತಿದ್ದಾರೆ?
ದೇವರು ಯೇಸು ಕ್ರಿಸ್ತರನ್ನು ಎಬ್ಬಿಸಿದರು. ಅಂದರೆ ಯೇಸು ಕ್ರಿಸ್ತರು ಸತ್ತು ಎದ್ರು ಅಂತ ಹೇಳುವಂತಹ ಸುವಾರ್ತೆಯನ್ನು ಸಾರ್ತಿದ್ದಾರೆ. ಇದೇ ಸುವಾರ್ತೆ. ಹಾಗಾದರೆ ನಾವು ಹೇಳುವಂತಹ ಮಾತುಗಳು ಹೇಗಿರುತ್ತೆ? ಸುವಾರ್ತೆ ಹೇಳಬೇಕಾದ್ರೆ ಕಪಟವಾಗಿ ರಫ್ ಆಗಿರುತ್ತಲ್ವ, ಇನ್ನೊಬ್ಬರ ಮನಸ್ಸಿಗೆ ಬೇಜಾರಾಗುವಂತಹ ಪದಗಳನ್ನು ನಾವು ಬಳಕೆ ಮಾಡಿರ್ತೀವಿ. ಪ್ರಿಯರೇ, ಈ ಪ್ರಪಂಚದಲ್ಲಿ ಕ್ರೈಸ್ತರು ಅಂತ ಹೇಳಿದ್ರೆ ಒಂದಷ್ಟು ಜನಕ್ಕೆ ಒಂದು ರೀತಿಯಾದಂತಹ ವಿರೋಧವಾದ ಮನೋಭಾವವನ್ನು ಕ್ರೈಸ್ತರ ವಿರುದ್ಧ ವ್ಯಕ್ತಪಡಿಸ್ತಿರ್ತಾರೆ. ಕ್ರೈಸ್ತರನ್ನು ಕಂಡ್ರೆ ಒಂದಷ್ಟು ಜನರಿಗೆ ಆಗೋದಿಲ್ಲ ಪ್ರಿಯರೇ. ಅದಕ್ಕೆ ಕಾರಣ ಏನು ಅಂತ ಹೇಳಿ ನಾವು ಆಲೋಚನೆ ಮಾಡಿ ನೋಡಿದಾಗ, ನಾವು ದೇವರನ್ನು ಸರಿಯಾಗಿ ಅವರಿಗೆ ಪರಿಚಯ ಮಾಡಿ ಕೊಡದೇ ಇರುವಂತಹದ್ದೇ ಅದಕ್ಕೆ ಕಾರಣ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಅಂದರೆ ನಾವು ಸಾರುವಂತಹ ಸುವಾರ್ತೆಯಲ್ಲಿ ಲೋಪ ಇದೆ. ನಮಗೆ ಸುವಾರ್ತೆ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಸುವಾರ್ತೆಯನ್ನು ಹೇಗೆ ಸಾರಬೇಕು ಅಂತ ಗೊತ್ತಿಲ್ಲ. ಮಾತು ಎತ್ತಿದ್ರೆ ಏನಂತೀವಿ, ಕ್ರೈಸ್ತರು ಏನಂತಾರೆ ನಾರ್ಮಲ್ ಆಗಿ, ಅವರ ದೇವರುಗಳ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಇಲ್ಲಿ ಪೇತ್ರನು ಸಾರದಂತಹ ಸುವಾರ್ತೆಯಿಂದ ಒಂದೇ ದಿನ 3,000 ಜನ ದೀಕ್ಷಾ ಸ್ನಾನ ತಗೋತಾರೆ ಪ್ರಿಯರೇ. ಅಂದರೆ ಅವ್ರು ಮಾಡಿದಂತಹ ಸುವಾರ್ತೆ ಬೇರೆ ಥರ ಇದೆ. ಈಗಿನ ಕ್ರೈಸ್ತರು ಹೋಗಿ ಸುವಾರ್ತೆ ಹೇಳಿದ್ರೆ ಕೇಳ್ತಾರ? ಕೇಳೋದಿಲ್ಲ, ಒಬ್ಬರೂ ಸಹ ಬರೋದಿಲ್ಲ. ಕಾರಣ ಏನು? ಸುವಾರ್ತೆ ಅಂದರೆ ಏನು ಅಂತ ಗೊತ್ತಿಲ್ಲ, ಸುವಾರ್ತೆ ಹೇಗೆ ಸಾರಬೇಕು ಅಂತ ಹೇಳಿ ಗೊತ್ತಿಲ್ಲ. ಇನ್ನೊಂದು ವಚನವನ್ನು ನೋಡಿ ಪ್ರಿಯ, ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 2ನೇ ವಚನ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 2ನೇ ವಚನ. ಸುವಾರ್ತೆ ಅಂದರೆ ಏನು, ಹೇಗೆ ಸಾರಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಯಾವತ್ತಾದರೂ ಪ್ರಶ್ನೆ ಬಂದಿದ್ರೆ ಪ್ರಿಯರೇ, ಸತ್ಯವೇದದಲ್ಲಿ ದೇವರು ಸುವಾರ್ತೆ ಹೇಗೆ ಸಾರಬೇಕು ಅಂತಲೇ ಒಂದು ಪೂರ್ತಿ ಪುಸ್ತಕವನ್ನು ಬರೆಸಿದ್ದಾರೆ. ಅದೇ ಅಪೊಸ್ತಲರ ಕೃತ್ಯಗಳು. ಅಪೊಸ್ತಲರ ಕೃತ್ಯಗಳಲ್ಲಿ ಏನಿರುತ್ತೆ ಪೂರ್ತಿಯಾಗಿ? ಅಪೊಸ್ತಲರು ಮಾಡಿದಂತಹ ಬೋಧನೆಗಳು, ಅವರ ಕಾರ್ಯಕ್ರಮಗಳೇ ಇರುತ್ತೆ. ಹಾಗಾದರೆ ಸುವಾರ್ತೆ ಹೇಗೆ ಸಾರಬೇಕು ಅನ್ನುವಂಥ ಉದಾಹರಣೆಗೋಸ್ಕರ ಒಂದು ಪೂರ್ತಿ ಪುಸ್ತಕವನ್ನು ಇಟ್ಟಿದ್ದಾರೆ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 2ನೇ ವಚನ. ಅಪೊಸ್ತಲರು ಜನರಿಗೆ ಉಪದೇಶ ಮಾಡುತ್ತಾ ಸತ್ತವರು ಜೀವಿತರಾಗಿ ಏಳುವರು ಎಂಬುದನ್ನು ಯೇಸುವಿನ ದೃಷ್ಟಾಂತದಿಂದ ಸಾರುತ್ತಾ ಇದ್ದದ್ದಕ್ಕೆ ಯಾಜಕರು ದೇವಾಲಯದ ಅಧಿಪತಿಯು ಸದ್ದುಕಾಯರು ಅಸಮಾಧಾನಪಟ್ಟು ಅಪೊಸ್ತಲರು ಜನರ ಸಂಗಡ ಮಾತನಾಡುತ್ತಿರುವಾಗಲೇ ಬಂದು ಅವರನ್ನು ಹಿಡಿದು, ಆಗಲೇ ಸಾಯಂಕಾಲವಾದದ್ದರಿಂದ ಮರುದಿನದವರೆಗೆ ಕಾವಲಿನಲ್ಲಿಟ್ಟರು. ಇಲ್ಲೊಂದು ಪದವನ್ನು ಬಳಕೆ ಮಾಡಿದ್ದಾರೆ ಪ್ರಿಯರೇ, 1ನೇ ವಚನ 2ನೇ ವಚನದಲ್ಲಿ. ಅಪೊಸ್ತಲರು ಜನರಿಗೆ ಉಪದೇಶ ಮಾಡುತ್ತಾ ಸತ್ತವರು ಜೀವಿತರಾಗಿ ಏಳುವರು ಎಂಬುದನ್ನು ಯೇಸುವಿನ ದೃಷ್ಟಾಂತದಿಂದ ಸಾರುತ್ತಾ. ಅಂದರೆ ಅಪೊಸ್ತಲರು ಪೇತ್ರ ಯೋಹಾನರು ಹೇಗೆ ಸುವಾರ್ತೆ ಸಾರ್ತಿದ್ರು? ಸತ್ತವರು ಜೀವಿತರಾಗಿ ಏಳುತ್ತಾರೆ ಅಂತ ಹೇಳಿ ಯಾವುದರ ಬೇಸ್ನಿಟ್ಕೊಂಡು ಹೇಳ್ತಿದ್ರು ಅವರು? ಯೇಸು ಕ್ರಿಸ್ತರನ್ನು ಒಮ್ಮೆ ನೋಡಿ. ಯೇಸು ಕ್ರಿಸ್ತರು ಸಹ ಸತ್ತು ಪುನರುದ್ಧಾನರಾಗಿ ಎದ್ರು. ಹೀಗೆ ಭೂಮಿ ಮೇಲಿರುವಂತಹ ಪ್ರತಿ ಮನುಷ್ಯರೂ ಸಹ ಸತ್ತು ಏಳ್ತಾರೆ. ಅಂದರೆ ಸತ್ತು ಬದುಕಬೇಕಾಗಿರುವಂತಹ ಅನಿವಾರ್ಯತೆ ಇದೆ ಅಂತ ಹೇಳಿ ಇವರು ಸಹ ಸುವಾರ್ತೆಯನ್ನು ಸಾರ್ತಿದ್ದಾರೆ. ನೀವು ಕೊರಂತದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡಿದ್ರಿ, ಸುವಾರ್ತೆ ಅಂದರೆ ಯೇಸು ಕ್ರಿಸ್ತರ ಮರಣ, ಸಮಾಧಿ, ಪುನರುದ್ಧಾನ. ಹಾಗಾದರೆ ನಾವು ಮೊದಲನೇದಾಗಿ ಪೇತ್ರನು ಸಾರದಂತಹ ಸುವಾರ್ತೆಯನ್ನು ನೋಡಿದ್ವಿ. ಅದರಲ್ಲಿ ಏನಿತ್ತು? ಯೇಸು ಕ್ರಿಸ್ತರು ತಿರುಗಿ ಎದ್ರು ಅಂತ ಹೇಳಿ ಅಲ್ಲಿತ್ತು. ಅಂದರೆ ಸುವಾರ್ತೆಯನ್ನು ಸಾರ್ತಿದ್ದಾರಾ? ಅವರು ಸರಿಯಾಗಿ ಸಾರಿದ್ರು. 5,000 ಜನ ಕೇಳಿದ್ರು. ಸೊ ಈಗ ಎರಡನೇದಾಗಿ ನಾವು ನೋಡ್ತಿರುವಂತಹದ್ದು, ಪೇತ್ರ ಯೋಹಾನರು ಸುವಾರ್ತೆಯನ್ನು ಸಾರ್ತಿದ್ದಾರೆ. ಹೇಗೆ ಸಾರ್ತಿದ್ದಾರೆ? ಯೇಸು ಕ್ರಿಸ್ತರ ಮರಣದ ವಿಚಾರವಾಗಿ ಸಾರ್ತಾ ಒಂದು ಎಕ್ಸಾಂಪಲನ್ನು ಕೊಡ್ತಿದ್ದಾರೆ ಈ ಜನರಿಗೂ ಸಹ. ಯೇಸು ಕ್ರಿಸ್ತರು ಮಾತ್ರ ಅಲ್ಲ, ಭೂಮಿ ಮೇಲಿರುವಂತಹ ಪ್ರತಿಯೊಬ್ಬರೂ ಸಹ ಪುನರುದ್ಧಾನರಾಗಿ ಏಳಬೇಕು. ಅಂದರೆ ಇವರು ಸಹ ಸುವಾರ್ತೆಯನ್ನು ಸರಿಯಾದ ರೀತಿಯಲ್ಲಿ ಸಾರ್ತಿದ್ದಾರೆ. 5,000 ಜನ ಕೇಳ್ತಿದ್ದಾರೆ. ಇನ್ನು ಮುಂದೆ ಇನ್ನೊಂದು ವಚನವನ್ನು ನೋಡಿ ಪ್ರಿಯರೇ, ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 29ನೇ ವಚನ. ಪೌಲನು ಹೇಗೆ ಸುವಾರ್ತೆಯನ್ನು ಸಾರಿದ್ರು ಅಂತ ಹೇಳಿ. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 29ನೇ ವಚನ. ಆತನ ವಿಷಯವಾಗಿ ಶಾಸ್ತ್ರದಲ್ಲಿ ಬರೆದಿರುವುದನ್ನೆಲ್ಲ ನೆರವೇರಿಸದ ಮೇಲೆ ಆತನನ್ನು ಮರದ ಕಂಬದಿಂದ ಇಳಿಸಿ ಸಮಾಧಿಯಲ್ಲಿಟ್ಟರು. ಮತ್ತೊಮ್ಮೆ ಓದ್ತಾ ಇದ್ದೀನಿ ಪ್ರಿಯರೇ. ಆತನ ವಿಷಯವಾಗಿ ಶಾಸ್ತ್ರದಲ್ಲಿ ಬರೆದಿರುವುದೆಲ್ಲ ನೆರವೇರಿಸಿದ ಮೇಲೆ
ಆತನನ್ನು ಮರದ ಕಂಬದಿಂದ ಇಳಿಸಿ ಸಮಾಧಿಯಲ್ಲಿಟ್ಟರು. ಮತ್ತೆ ಅದೇ ವಿಚಾರವಾಗಿ ಇಲ್ಲೂ ಸಹ ಪೌಲನೂ ಸಹ ಸುವಾರ್ತೆಯನ್ನು ಸಾರ್ತಿರುವಂತಹದ್ದು ನಮ್ಮ ಕಣ್ಣಿಗೆ ಕಾಣಿಸ್ತಿದೆ. ಅಂದರೆ ಕೊರಂತದವರಿಗೆ ಬರೆದ ಪತ್ರಿಕೆ ಮತ್ತೆ ಏನಿದೆ ಡೆಫಿನಿಷನ್ ಸುವಾರ್ತೆ ಬಗ್ಗೆ? ಮರಣ, ಸಮಾಧಿ, ಪುನರುದ್ಧಾನ. ನಾವು ನೋಡಿದಂತಹ ಮೊದಲನೇ ರೆಫರೆನ್ಸಲ್ಲಿ ಪೇತ್ರನೂ ಸಹ ಇದೇ ವಿಚಾರವನ್ನು ಹೇಳ್ತಾ ಇದ್ರು ಸುವಾರ್ತೆ ಹೇಳಬೇಕಾದ್ರೆ. ಮತ್ತು ಪೇತ್ರ, ಯೋಹಾನರು 2ನೇ ರೆಫರೆನ್ಸಲ್ಲಿ ಇಬ್ಬರೂ ಸಹ ಇದನ್ನೇ ಹೇಳ್ತಾ ಇದ್ರು. 3ನೇ ವಿಚಾರದಲ್ಲಿ ಸಹ ಇದನ್ನೇ ಹೇಳ್ತಿದ್ದಾರೆ. ಅಂದರೆ ಮರದ ಕಂಬದಿಂದ ಇಳಿಸಿ ಸಮಾಧಿ ಮಾಡಿದರು. ಮತ್ತು ಯೇಸು ಕ್ರಿಸ್ತರ ಮರಣ, ಸಮಾಧಿ, ಪುನರುದ್ಧಾನದ ಬಗ್ಗೆ ಮಾತಾಡ್ತಿದ್ದಾರೆ. ಇದು ಸುವಾರ್ತೆ ಅಂದರೆ. ಈಗ ಹಾಗಾದರೆ ಈಗಿನ ಜನರ ಮನಸ್ಸಿನಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಹಾಗಾದರೆ ಇದನ್ನೇ ಸಮಾಧಿ, ಮರಣ, ಪುನರುದ್ಧಾನವನ್ನೇ ಹೇಳ್ಕೊಂಡಿದ್ರೆ ಮುಂದೆ ಇನ್ನು ಸತ್ಯವೇದದಲ್ಲಿ ಬೇರೆ ಎಲ್ಲ ಬರ್ಸಿದಾರಲ್ಲ, ಅದೆಲ್ಲ ಸುವಾರ್ತೆ ಅಲ್ವಾ? ಹಾಗಾದರೆ ಇಷ್ಟೇನಾ ಸುವಾರ್ತೆ ಅಂದರೆ? ಇಷ್ಟೇನಾ? ಒಂದು ವಚನವನ್ನು ನೋಡೋಣ ಪ್ರಿಯರೇ ಇದಕ್ಕೋಸ್ಕರ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 11ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 11ನೇ ವಚನ. ಯೇಸು ಕ್ರಿಸ್ತರು ಎದ್ದ ಮೇಲೆ, ಅಂದರೆ ಪುನರುದ್ಧಾನರಾಗಿ ಎದ್ದ ಮೇಲೆ ನಡೀತಿರುವಂತಹ ಘಟನೆ ಪ್ರಿಯರೇ ಇದು. ಅವರು ಹೋಗುತ್ತಿರುವಾಗ ಕಾವಲುಗಾರರಲ್ಲಿ ಕೆಲವರು ಪಟ್ಟಣದೊಳಗೆ ಬಂದು ನಡೆದ ಸಂಗತಿಗಳನ್ನೆಲ್ಲ ಮಹಾಯಾಜಕರಿಗೆ ತಿಳಿಸಿದರು. ಇವರು ಹಿರಿಯರ ಸಂಗಡ ಕೂಡಿಕೊಂಡು ಆಲೋಚನೆ ಮಾಡಿ ಆ ಸಿಪಾಯಿಗಳಿಗೆ ಬಹಳ ಹಣ ಕೊಟ್ಟು, ಅವನ ಶಿಷ್ಯರು ರಾತ್ರಿಯಲ್ಲಿ ಬಂದು ನಾವು ನಿದ್ದೆ ಮಾಡುತ್ತಿರುವಾಗ ಆತನನ್ನು ಕದ್ದುಕೊಂಡು ಹೋದರು ಎಂದು ಹೇಳಿರಿ. ಈ ಸುದ್ದಿ ದೇಶಾಧಿಪತಿಯ ಕಿವಿಗೆ ಬಿದ್ದರೆ ನಾವು ಅವನನ್ನು ಸಮಾಧಾನಪಡಿಸಿ ನಿಮಗೆ ಭಯವಿಲ್ಲದ ಹಾಗೆ ಮಾಡುವೆವು ಅಂದರು. ಇವರು ಆ ಹಣವನ್ನು ತೆಗೆದುಕೊಂಡು ತಮಗೆ ಹೇಳಿಕೊಟ್ಟ ಹಾಗೆ ಮಾಡಿದರು. ಈ ಮಾತು ಇಂದಿನವರೆಗೂ ಯಹೂದ್ಯದಲ್ಲಿ ಹಬ್ಬಿ ಅದೆ. ಅಂದರೆ ಯೇಸು ಕ್ರಿಸ್ತರು ಸಮಾಧಿ ಮಾಡಲ್ಪಟ್ಟಿದ್ದಂತಹದ್ದು ನಮಗೆ ಗೊತ್ತು. ಅವರು 3ನೇ ದಿನ ಎದ್ರು ಅಂತ ಹೇಳಿನೂ ಸಹ ನಮಗೆ ಗೊತ್ತು. ಹಾಗಾದರೆ 3ನೇ ದಿನ ಎದ್ದ ಮೇಲೆ ಸಿಪಾಯಿಗಳು ಬರ್ತಾರೆ, ಹೀಗಾಗೋಗಿದೆ, ಯೇಸು ಕ್ರಿಸ್ತರು ಇಲ್ಲ ಅಲ್ಲಿ ಸಮಾಧಿಯಲ್ಲಿ, ಈ ರೀತಿ ಹೇಳಿದಾಗ ಒಂದು ಪ್ಲ್ಯಾನನ್ನು ಕೊಡ್ತಾರೆ. ಒಂದು ಸಿಪಾಯಿಗಳಿಗೆ ಒಂದಷ್ಟು ದುಡ್ಡನ್ನು ಕೊಟ್ಟು ಒಂದು ಪ್ಲ್ಯಾನನ್ನು ಸಹ ಕೊಡ್ತಾರೆ. ಯೇಸು ಕ್ರಿಸ್ತರು ಎದ್ದಿಲ್ಲ, ಯೇಸು ಕ್ರಿಸ್ತರೇ ಶಿಷ್ಯಂದಿರೇ ಬಂದು ಯೇಸು ಕ್ರಿಸ್ತರನ ಸಮಾಧಿಯಿಂದ ಎತ್ಕೊಂಡು ಹೋದರು ಅಂತ ಹೇಳಿ ನೀವು ಹೇಳಬೇಕು ಅಂತ ಹೇಳಿ ಸಿಪಾಯಿಗಳಿಗೆ ಹಣವನ್ನು ಕೊಡ್ತಾರೆ. ಹಾಗಾದರೆ ಯೇಸು ಕ್ರಿಸ್ತರ ಮರಣವನ್ನು ಸುಳ್ಳು ಅಂತ ಹೇಳಿ ಪ್ರೂವ್ ಮಾಡೋಕ್ಕೆ ಹೊರಟಿದ್ದಾರೆ ಜನ ಆಗಿನ ಕಾಲದಲ್ಲಿ. ಅದಕ್ಕೋಸ್ಕರ ಮತ್ತೊಮ್ಮೆ ಹೇಳ್ತಿದ್ದೀನಿ, ಅದಕ್ಕೋಸ್ಕರ ಯೇಸು ಕ್ರಿಸ್ತರ ಸಮಾಧಿ ಮಾಡಲ್ಪಟ್ಟಿದ್ದು, ಯೇಸು ಕ್ರಿಸ್ತರು ಮತ್ತೆ ಎದ್ದಿದ್ದು ಸುಳ್ಳು ಅಂತ ಹೇಳಿ ಪ್ರೂವ್ ಮಾಡ್ಲಿಕ್ಕೆ ಹೊರಟಿದ್ರು ಆಗಿನ ಕಾಲದ ಜನ. ಅದಕ್ಕೋಸ್ಕರ ಅದು ಸತ್ಯ ಅಂತ ಹೇಳಿ ನಿರೂಪಿಸುವುದಕ್ಕೋಸ್ಕರ ನೀವು ನೋಡಿದ್ರಿ ಶಿಷ್ಯಂದಿರೇನು ಹೇಳ್ತಿದ್ರು? ಯೇಸು ಕ್ರಿಸ್ತರು ಸಮಾಧಿ ಆದರು, ಮರಣ ಹೊಂದಿದ್ರು, ಪುನರುದ್ಧಾನರಾಗಿ ಎದ್ರು. ಈ ಸುವಾರ್ತೆಯನ್ನು ಮತ್ತೆ ಮತ್ತೆ ಸಾರಬೇಕಾಗಿರುವಂಥ ಅನಿವಾರ್ಯತೆ ಏನಕ್ಕಿತ್ತು ಗೊತ್ತಾ? ಇದಕ್ಕೋಸ್ಕರನೇ. ಯೇಸು ಕ್ರಿಸ್ತರು ನಿಜವಾಗ್ಲೂ ಪುನರುದ್ಧಾನರಾಗಿ ಎದ್ದಿಲ್ಲ, ಯೇಸು ಕ್ರಿಸ್ತರ ಶಿಷ್ಯಂದಿರೇ ಬಂದು ಯೇಸುವನ್ನು ಎತ್ಕೊಂಡು ಹೋದರು. ಈ ಥರ ಸುದ್ದಿಯನ್ನು ಹಬ್ಬಿಸ್ಬೇಕಾದ್ರೆ ಇದನ್ನು ಸುಳ್ಳು ಅಂತ ಹೇಳಲಿಕ್ಕೆ ದೇವರು ಆಗಿನ ಕಾಲದಲ್ಲಿ ಏನು ಹೇಳಿದ್ರು? ಯೇಸು ಕ್ರಿಸ್ತರ ಮರಣ, ಸಮಾಧಿ, ಪುನರುದ್ಧಾನವನ್ನೇ ನೀವು ಸುವಾರ್ತೆಯನ್ನಾಗಿ ಸಾರಬೇಕು ಅಂತ ಹೇಳಿದರು. ಹಾಗಾದರೆ ಇದರಿಂದ ನಮ್ಗೆ ಅರ್ಥ ಆಗುವಂತಹ ವಿಚಾರ ಒಂದಿದೆ. ಹಾಗಾದರೆ ಸುವಾರ್ತೆ ಅಂದರೆ ಯೇಸು ಕ್ರಿಸ್ತರ ಮರಣ, ಸಮಾಧಿ, ಪುನರುದ್ಧಾನ ಮಾತ್ರ ಅಲ್ಲ, ಸತ್ಯವೇದದಲ್ಲಿ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದಲ್ಲಿರುವಂತಹ ಪ್ರತಿಯೊಂದು ಪದವೂ ಸಹ ಏನು? ಸುವಾರ್ತೆ. ಅಂದರೆ ಯೇಸು ಕ್ರಿಸ್ತರ ಮರಣ, ಸಮಾಧಿ, ಪುನರುದ್ಧಾನ ಇದನ್ನು ಬಿಟ್ಟು ಬೇರೆ ಯಾವ ಥರ ಆದರೂ ಸುವಾರ್ತೆ ಸಾರಿದಾರ ಸತ್ಯವೇದದಲ್ಲಿ ಅಂತ ಹೇಳಿ ನಮ್ಗೆ ಆಲೋಚನೆ ಮಾಡಿ ನೋಡಿದಾಗ ಒಂದು ವಚನ ಸಿಗುತ್ತೆ ಪ್ರಿಯರೇ. ನೋಡಿ ಆ ವಚನವನ್ನು. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನ. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನ. ಯೋಹಾನನು ಸೆರೆಗೆ ಬಿದ್ದ ಮೇಲೆ ಯೇಸು ಗಲಿಲಾಯ ಸೀಮೆಗೆ ಬಂದು, ಕಾಲ ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳಿದನು. ಅಂದರೆ ನಾವು ಇಷ್ಟರವರೆಗೆ ನಾವು ಆಲೋಚನೆ ಮಾಡಿರುವಂತಹ ಸಂಗತಿ ಏನು? ಸುವಾರ್ತೆ ಅಂದರೆ ಯೇಸು ಕ್ರಿಸ್ತರ ಸಮಾಧಿ, ಮರಣ, ಪುನರುದ್ಧಾನ. ನಾವು ಇಷ್ಟರವರೆಗೆ ಇಷ್ಟನ್ನೇ ನೋಡಿದ್ವಿ.
ಏನಕ್ಕೋಸ್ಕರ ಬರೀ ಅದನ್ನೇ ಸಾರ್ತಿದ್ರು ಅಪೋಸ್ತಲರಾದಂತಹ 12 ಜನರು ಸಹ ಮತ್ತೆ ಮತ್ತೆ ಯೇಸು ಕ್ರಿಸ್ತರು ಮರಣ ಹೊಂದಿದ್ರು, ಯೇಸು ಕ್ರಿಸ್ತರು ಸಮಾಧಿಯಾಗಿದ್ದರು, ಯೇಸು ಕ್ರಿಸ್ತರು ತಿರುಗಿ ಎದ್ರು. ಏನಕ್ಕೋಸ್ಕರ ಮತ್ತೆ ಮತ್ತೆ ಅದನ್ನೇ ಸಾರ್ತಿದ್ರು? ಅಲ್ಲಿ ಯೇಸು ಕ್ರಿಸ್ತರು ಪುನರುದ್ಧಾನ ಆಗಿಲ್ಲ ಅಂತ ಹೇಳಿ ಪ್ರೂವ್ ಮಾಡಲಿಕ್ಕೆ ಒಂದು ಒಳಸಂಚು ನಡೀತಿತ್ತು. ಅದಕ್ಕೋಸ್ಕರ ಮತ್ತೆ ಮತ್ತೆ ಅದನ್ನೇ ಹೇಳೋಕ್ಕೆ ಶುರು ಮಾಡಿದ್ರು. ಯೇಸು ಕ್ರಿಸ್ತರು ಮರಣ ಹೊಂದಿದ್ರು ಅಂತ ಹೇಳಿ ಖಚಿತವಾಗಿ ಹೇಳಲಿಕ್ಕೆ ಶುರು ಮಾಡಿದರು. ಹಾಗಾದರೆ ಇಷ್ಟೇನ ಸುವಾರ್ತೆ ಅಂತ ಹೇಳಿದ್ರೆ ಇಲ್ಲೊಂದು ಆನ್ಸರ್ ಸಿಗ್ತಿದೆ ನಮಗೆ. ಕಾಲ ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳಿದನು. ಅಂದರೆ ಇದೂ ಸಹ ಸುವಾರ್ತೆನೆ. ಸತ್ಯವೇದದಲ್ಲಿ ಬರೆದಿರುವಂತಹ ಪ್ರತಿಯೊಂದು ಮಾತೂ ಸಹ ಸುವಾರ್ತನೆ ಅಂತ ಹೇಳಿ ಈ ವಚನಗಳಿಂದ ನಮಗೆ ಗೊತ್ತಾಗ್ತದೆ. ಅಂದರೆ ನಿಮ್ಮ ಮನಸ್ಸನ್ನು ನೀವು ಮಾರ್ಪಡಿಸಿಕೊಳ್ಳಬೇಕು, ಅದೂ ಸಹ ಸುವಾರ್ತೆಯೇ. ಅಂದರೆ ಸತ್ಯವೇದದಲ್ಲಿ ಬರೆದಿರುವಂತಹ ಪ್ರತಿಯೊಂದು ಮಾತೂ ಸಹ ಸುವಾರ್ತೆಯೇ ಆಗಿರುತ್ತೆ. ಈಗ 2 ಪ್ರಶ್ನೆಗಳನ್ನು ನಾವು ಆಲೋಚನೆ ಮಾಡಿ ನೋಡಿದ್ದೀವಿ ಪ್ರಿಯರೇ. ಮೊಟ್ಟ ಮೊದಲನೇದಾಗಿ ಸುವಾರ್ತೆ ಅಂದರೆ ಏನು, ಸುವಾರ್ತೆಯನ್ನು ಹೇಗೆ ಸಾರಬೇಕು, ಇಷ್ಟನ್ನು ನಾವು ನೋಡಿದ್ದೀವಿ. ಈಗ ಸ್ವಲ್ಪ ಜನ ಇದ್ದಾರೆ ಪ್ರಿಯರೇ, ಕ್ರೈಸ್ತರಲ್ಲೂ ಸಹ. ಇವರು ಹಲವಾರು ತಪ್ಪಾದ ಕೆಲಸಗಳನ್ನು ಮಾಡ್ತಿರ್ತಾರೆ. ಅವ್ರು ಗೊತ್ತಿದ್ದು ಮಾಡ್ತಾರೋ ಗೊತ್ತಿಲ್ಲದೆ ಮಾಡ್ತಿದ್ದಾರೋ ಗೊತ್ತಿಲ್ಲ, ಆದರೆ ತಪ್ಪಾದ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಸತ್ಯವೇದದಲ್ಲಿರುವಂತಹ ಸುವಾರ್ತೆಯನ್ನು ಹೇಳಬೇಕಾದ್ರೆ ವೇದಗಳಲ್ಲೂ ಸಹ ಯೇಸು ಕ್ರಿಸ್ತರಿದ್ದಾರೆ ನಿಮಗೆ ಗೊತ್ತಾ ಅಂತ ಹೇಳಿ ಕೇಳ್ತಾರೆ. ವೇದಗಳಲ್ಲಿ ಯೇಸು ಕ್ರಿಸ್ತರಿದ್ದಾರೆ ಅಂತ ಹೇಳಿ ಹಿಂದೂಗಳಾದರೆ ವೇದಗಳನ್ನು ಒಳಗೊಂಡಿರುವಂತಹ ಸಹೋದರರು ಯಾರು? ಹೈಂದವ ಸಹೋದರರು, ಹಿಂದೂಗಳು. ಆದರೆ ಅವರೇನು ಹೇಳ್ತಾರೆ ಗೊತ್ತಾ? ಹಾಗಾದರೆ ಯೇಸು ಕ್ರಿಸ್ತರು ವೇದದಲ್ಲಿದ್ದರೆ ವೇದವನ್ನು ನೀವು ಸರಿಯಾಗಿದೆ ಅಂತ ಹೇಳಿ ನೀವೇ ಅಂಗೀಕಾರ ಮಾಡ್ತಿದ್ದೀರಾ ಅಂತ ಹೇಳಿ ಮತ್ತೊಮ್ಮೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಅವರು. ಅಂದರೆ ಯೇಸು ಕ್ರಿಸ್ತರು ವೇದದಲ್ಲಿದೆ ಅಂತ ಹೇಳಿ ಒಪ್ಕೊಂಡ್ರೆ ವೇದಗಳು ಪೂರ್ತಿಯಾಗಿ ಸರಿ ಇದೆ ಅಂತ ಹೇಳಿ ನೀವೇ ನಿಮ್ಮ ಬಾಯಾರೆ ಅಂಗೀಕಾರ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಕೇಳ್ತಾರೆ. ಏನು ಹೇಳೋಕ್ಕಾಗತ್ತೆ ಅದಕ್ಕೆ? ಇದು ಒಂದು ರೀತಿಯಾದಂತಹ ಬೋಧನೆ. ಇದರಿಂದ ನಮ್ಗೆ ಅರ್ಥ ಆಗಬೇಕಾಗಿರುವಂತಹದ್ದು, ಮತ್ತೆ ನಾವು ಸುವಾರ್ತೆ ಹೇಳಬೇಕಾದ್ರೆ ನಮ್ಮ ಸತ್ಯವೇದದಲ್ಲಿ ಏನು ಬರೆಸಿದಾರೋ ಅದನ್ನು ಮಾತ್ರ ಆಧಾರ ಮಾಡಿಕೊಂಡು ಹೇಳಬೇಕಾಗಿರುತ್ತೆ. ಇನ್ನೊಂದು ಸ್ವಲ್ಪ ಜನ ಇರ್ತಾರೆ, ನೀವು ಸುವಾರ್ತೆ ಕೇಳಿ, ನೀವು ಸುವಾರ್ತೆ ಯಾವ ಥರ, ಇವ್ರ ಸುವಾರ್ತೆ ಯಾವ ಥರ ಇರುತ್ತೆ ಅಂತ ಹೇಳಿ ಆಲೋಚನೆ ಮಾಡಿ ನೋಡಿದಾಗ ದೇವ್ರ ಹತ್ರ ಬಂದರೆ ಇದು ಸಿಗುತ್ತೆ, ಅದು ಸಿಗುತ್ತೆ, ಉದ್ಯೋಗ ಸಿಗುತ್ತೆ, ಮದುವೆ ಆಗಿಲ್ಲ ಅಂದರೆ ಮದುವೆ ಆಗುತ್ತೆ, ಮಕ್ಕಳಾಗಿಲ್ಲ ಅಂದರೆ ಮಕ್ಕಳಾಗ್ತಾರೆ, ಸಂತಾನ ಭಾಗ್ಯ ಸಿಗುತ್ತೆ, ಹಣ ಬರುತ್ತೆ, ಐಶ್ವರ್ಯ ಬರುತ್ತೆ, ಆಸ್ತಿ ಬರುತ್ತೆ, ಈ ರೀತಿಯಾದಂತಹ ಸುವಾರ್ತೆ ಇನ್ನೊಂದು ಕಡೆ ನಾವು ನೋಡ್ಬೋದು. ಹಾಗಾದರೆ ನಿಜವಾಗ್ಲೂ ಸುವಾರ್ತೆ ಸಾರಬೇಕಾಗಿರುವಂತಹ ರೀತಿ ಏನು, ಹೇಗೆ ಸಾರಬೇಕು ಸುವಾರ್ತೆಯನ್ನು, ಅದಕ್ಕೆ ಹೋಗ್ತಿದ್ದೀವಿ ಪ್ರಿಯರೇ. ನೋಡಿ, ಒಂದು ಮಾತನ್ನು ನೋಡ್ಕೊಂಡು ಮುಂದೆ ಹೋಗೋಣ. ಯೇಸು ಕ್ರಿಸ್ತರು ಸುವಾರ್ತೆಯನ್ನು ಯಾವ ರೀತಿ ಸಾರಿದ್ರು ಅಂತ ಹೇಳಿ ಬರೆಸಿದ್ದಾರೆ. ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 6ನೇ ವಚನ. ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 6ನೇ ವಚನ. ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದಿದ್ದೇನೆಂದರೆ, ಅಂದರೆ ಯೇಸು ಕ್ರಿಸ್ತರೇ ಸ್ವತಃ ಮಾತಾಡ್ತಿರುವಂತಹದ್ದು ಪ್ರಿಯರೇ. ಮತ್ತೊಮ್ಮೆ ಓದ್ತಾ ಇದ್ದೀನಿ ನೋಡಿ. ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಅಂದರೆ ಯೇಸು ಕ್ರಿಸ್ತರು ಸುವಾರ್ತೆ ಸಾರಬೇಕಾದ್ರೆ ಯೆಶಾಯನ ಪ್ರವಾದನೆ ಗ್ರಂಥವನ್ನು ಆಧಾರ ಮಾಡಿಕೊಂಡು ಸುವಾರ್ತೆ ಸಾರ್ತಿದ್ದಾರೆ. ನಾವು 2ನೇ ಪ್ರಶ್ನೆಯಲ್ಲಿದ್ದೀವಿ. ಈಗಾಗಲೇ ಸುವಾರ್ತೆಯನ್ನು ಹೇಗೆ ಸಾರಬೇಕು ಅಂತ ಹೇಳಿ ನೋಡ್ತಾ ಇದ್ದೀವಿ. ಹೇಗೆ ಸಾರಬೇಕು ಅಂತ ಹೇಳಿ ನೋಡಿದಾಗ ಯೇಸು ಕ್ರಿಸ್ತರು ಒಂದು ಕಡೆ ಸಾರ್ತಿದ್ದಾರೆ. ಸುವಾರ್ತೆಯನ್ನು ಹೇಗೆ ಸಾರ್ತಿದ್ದಾರಂತೆ? ಯೆಶಾಯನ ಪ್ರವಾದನೆ ಗ್ರಂಥವನ್ನು ಆಧಾರ ಮಾಡಿಕೊಂಡು ಸಾರ್ತಿದ್ದಾರೆ. ಈ ವಚನದಿಂದ ನಮ್ಗೆ ಅರ್ಥ ಆಗುವಂತಹದ್ದು ಅದೇ. ಹಾಗಾದರೆ ಕ್ರೈಸ್ತರೂ ಸಹ ಯಾವುದನ್ನು ಆಧಾರ ಮಾಡ್ಕೊಂಡು ಸುವಾರ್ತೆ ಸಾರಬೇಕು? ಸತ್ಯವೇದವನ್ನು, ನಮಗೆ ಕೊಟ್ಟಿರುವಂತಹ ಸತ್ಯವೇದವನ್ನು. ಇವರು ಯಾವುದನ್ನು ಆಧಾರ ಮಾಡ್ಕೊಂಡು ಸುವಾರ್ತೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ? ವೇದಗಳನ್ನು, ಕುರಾನನ್ನು, ಅಂದರೆ ಇನ್ನೂ ಇತರೆ ಮತಗ್ರಂಥಗಳು ಯಾವುದಿದೆಯೋ ಪ್ರಪಂಚದಲ್ಲಿ ಇದನ್ನು ಆಧಾರ ಮಾಡ್ಕೊಂಡು ಸುವಾರ್ತೆ ಸಾರಲಿಕ್ಕೆ ಹೋಗ್ತಿದ್ದಾರೆ. ಅದು ತಪ್ಪು. ಸತ್ಯವೇದದ ಪ್ರಕಾರ ಯೇಸು ಕ್ರಿಸ್ತರೇ ಸುವಾರ್ತೆ ಸಾರಬೇಕಾದ್ರೆ ಯಾವುದನ್ನು ಆಧಾರ ಮಾಡಿಕೊಂಡ್ರು? ಧರ್ಮಶಾಸ್ತ್ರವನ್ನು ಮತ್ತು ಪ್ರವಾದನೆ ಗ್ರಂಥಗಳನ್ನು. ಹೌದಲ್ವ? ಧರ್ಮಶಾಸ್ತ್ರ, ಪ್ರವಾದನೆ, ಇದನ್ನೇ ಆಧಾರ ಮಾಡ್ಕೊಂಡು ಯೇಸು ಕ್ರಿಸ್ತರು ಸುವಾರ್ತೆ ಹೇಳಬೇಕಾದ್ರೆ ಹೇಳಿದ್ರು. ಹಾಗಾದರೆ ಇದರಿಂದ ಕ್ರೈಸ್ತವರು ಕಲಿಬೇಕಾಗಿರುವಂತಹದ್ದು ಒಂದಿದೆ. ಏನಂದರೆ, ಯಾವಾಗಲಾದರೂ ಯಾರಿಗಾದರೂ ಸುವಾರ್ತೆ ಹೇಳಬೇಕಾದ್ರೆ ನಾವು ಆಧಾರ ಮಾಡ್ಕೊಂಡು ಮಾತಾಡಬೇಕಾಗಿರುವಂತಹದ್ದು ಬೇರೆ ಯಾವುದೂ ಗ್ರಂಥಗಳನ್ನಲ್ಲ. ನಮಗೆ ದೇವರು ಕೊಟ್ಟಂತಹ
ಧರ್ಮಶಾಸ್ತ್ರವನ್ನು, ಅಂದರೆ ಇಸ್ರಾಯೇಲಿಯರಿಗೆ ದೇವರು ಕೊಟ್ಟಂತಹ ಧರ್ಮಶಾಸ್ತ್ರವನ್ನು, ನಮಗೆ ಕೊಟ್ಟಿರುವಂತಹ ಹೊಸ ಒಡಂಬಡಿಕೆಯನ್ನು. ನಾವು ಯಾವಾಗ ಸುವಾರ್ತೆ ಹೇಳಬೇಕಾದ್ರೂ ಸಹ ಇದನ್ನೇ ಆಧಾರ ಮಾಡಿಕೊಂಡು ಸುವಾರ್ತೆ ಹೇಳಬೇಕಾಗಿರುವಂತಹ ಅನಿವಾರ್ಯತೆ ಇರುತ್ತೆ ಪ್ರಿಯರೇ. ಇನ್ನೊಂದು ವಚನವನ್ನು ನೋಡಿ. ಯೇಸು ಕ್ರಿಸ್ತರು ಸುವಾರ್ತೆ ಸಾರಬೇಕಾದ್ರೆ ಹೇಗೆ ಸಾರ್ತಿದ್ರು? ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 35ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 35ನೇ ವಚನ. 34ರಿಂದ ನೋಡ್ಕೊಳ್ಳಿ. ಯೇಸು ಈ ಮಾತುಗಳನ್ನೆಲ್ಲ ಜನರ ಗುಂಪುಗಳಿಗೆ ಸಾಮ್ಯ ರೂಪವಾಗಿ ಹೇಳಿದನು, ಸಾಮ್ಯವಿಲ್ಲದೆ ಒಂದನ್ನೂ ಹೇಳಲಿಲ್ಲ. ಹೀಗೆ ನಾನು ಬಾಯಿ ತೆರೆದು ಸಾಮ್ಯ ರೂಪವಾಗಿ ಉಪದೇಶಿಸುವೆನು, ಲೋಕಾದಿಯಿಂದ ಮರೆಯಾಗಿದ್ದವುಗಳನ್ನು ಹೊರಪಡಿಸುವೆನು. ಮತ್ತೊಮ್ಮೆ ಓದ್ತಾ ಇದ್ದೀನಿ ಪ್ರಿಯರೇ, 34ನೇ ವಚನ. ಯೇಸು ಈ ಮಾತುಗಳನ್ನೆಲ್ಲ ಜನರ ಗುಂಪುಗಳಿಗೆ ಸಾಮ್ಯ ರೂಪವಾಗಿ ಹೇಳಿದನು, ಸಾಮ್ಯವಿಲ್ಲದೆ ಒಂದನ್ನೂ ಹೇಳಲಿಲ್ಲ. ಈ ವಚನದಿಂದ ನಮ್ಗೆ ಅರ್ಥ ಆಗ್ತಿರುವಂತಹ ವಿಚಾರ ಒಂದಿದೆ. ಯೇಸು ಕ್ರಿಸ್ತರು ಏನೇ ಹೇಳಬೇಕಂದ್ರು ಸುವಾರ್ತೆಯಲ್ಲಿ ಯಾವ ಥರ ಹೇಳ್ತಿದ್ರು? ಸಾಮ್ಯ ರೂಪವಾಗಿ. ಸಾಮ್ಯ ರೂಪ ಅಂದರೆ ಏನು ಪ್ರಿಯರೇ? ಒಮ್ಮೆ ಆಲೋಚನೆ ಮಾಡಿ ನೋಡಿ. ಎಕ್ಸಾಂಪಲ್ ಅಂತ ನಾವೇನು ಕರಿತೀವಲ್ವ, ನಾವು ಇನ್ನೊಬ್ಬರಿಗೇನೋ ಹೇಳಬೇಕಾದ್ರೆ ಇನ್ನೊಬ್ಬರನ್ನು ತೋರಿಸಿ ಮಾತಾಡ್ತೀವಿ. ಅಂದರೆ ಒಬ್ಬರಿಗೇನೋ ಹೇಳಬೇಕಾದ್ರೆ ಇನ್ನೊಬ್ಬರ ಉದಾಹರಣೆಯನ್ನು ಕೊಟ್ಟು ಆ ವ್ಯಕ್ತಿಗೆ ಹೇಳ್ತೀವಿ. ಹಾಗಾದರೆ ನಾವು ಸಾಮ್ಯ ರೂಪವಾಗಿ ಮಾತಾಡ್ತಿದ್ದೀವಿ ಅಂತ ಹೇಳಿ ಅದರ ಅರ್ಥ. ಯೇಸು ಕ್ರಿಸ್ತರು ಸುವಾರ್ತೆ ಸಾರಬೇಕಾದ್ರೆ ಹೇಗೆ ಸಾರ್ತಿದ್ರಂತೆ? ಸಾಮ್ಯ ರೂಪವಾಗಿ, ಎಕ್ಸಾಂಪಲ್ಸ್ ಕೊಟ್ಟು. ಎಷ್ಟು ಎಕ್ಸಾಂಪಲ್ಸ್ ಇಲ್ಲ ಪ್ರಿಯರೇ ಯೇಸು ಕ್ರಿಸ್ತರು ಸುವಾರ್ತೆ ಸಾರಬೇಕಾದ್ರೆ ಹೇಳಿರುವಂತಹದ್ದು. ಪರಲೋಕ ರಾಜ್ಯವನ್ನು ಇದಕ್ಕೆ ಹೋಲಿಸಿದ್ದಾರೆ, ಅದಕ್ಕೆ ಹೋಲಿಸಿದ್ದಾರೆ, ಹೌದಾ? ಹಾಗಾದರೆ ಸುಮಾರು ಎಕ್ಸಾಂಪಲ್ಸನ್ನು ಕೊಟ್ಟು ಸುವಾರ್ತೆಯನ್ನು ಸಾರಿದ್ದಾರೆ ಯೇಸು ಕ್ರಿಸ್ತರೇ. ಎಕ್ಸಾಂಪಲ್ಸನ್ನು ಕೊಟ್ಟು ಸಾರಿದ್ರೇ ಸ್ವಲ್ಪ ಜನ ಬಂದಿದ್ದಾರೆ ಆಗಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ನೀವು ಹೋಗಿ ಪ್ರಿಯರೇ, ಕ್ರೈಸ್ತರು ಹೇಳ್ತಿರುವಂತಹ ಸುವಾರ್ತೆಯನ್ನು ನೋಡಿ ಒಮ್ಮೆ. ಒಂದು ಎಕ್ಸಾಂಪಲ್ ಇರೋದಿಲ್ಲ. ನಾನು ರಹಸ್ಯ ಹೇಳ್ತೀನಿ, ನಾನು ಸತ್ಯವೇದದಲ್ಲಿ ಬರೆದಿರುವಂತಹ ಗುಟ್ಟುಗಳನ್ನೆಲ್ಲ ಬಯಲು ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಜನರು. ಈ ಕಡೆ ಏನು ಮಾಡ್ತಿರ್ತಾರೆ? ನಿದ್ರೆ ಮಾಡ್ತಿರ್ತಾರೆ. ಏನಕ್ಕೋಸ್ಕರ? ಸುವಾರ್ತೆ ಹೇಳುವಂತಹದ್ದು ಹೇಗೆ ಅಂತ ಗೊತ್ತಿಲ್ಲ. ಎಕ್ಸಾಂಪಲ್ಸನ್ನು ಕೊಟ್ಟು. ಈ ಚಿಕ್ಕ ಮಕ್ಕಳನ್ನು ನರ್ಸರಿಗೆ ಅಲ್ಲಿ ಇಲ್ಲಿ ಹಾಕಿದಾಗ ಪಾಠವನ್ನು ಡೈರೆಕ್ಟಾಗಿ ಶುರು ಮಾಡ್ತಾರಾ ಟೀಚರ್ಸು? ಖಂಡಿತವಾಗ್ಲೂ ಶುರು ಮಾಡೋದಿಲ್ಲ. ಏನಕ್ಕೋಸ್ಕರ ಗೊತ್ತಾ? ಆ ಮಕ್ಕಳಿಗೆ ಅರ್ಥ ಮಾಡಿಕೊಳ್ಳುವಷ್ಟು ಜ್ಞಾನ ಇರೋದಿಲ್ಲ. ಎಕ್ಸಾಂಪಲನ್ನು ಕೊಟ್ಟು ಅರ್ಥ ಮಾಡಿಸೋದು ನಡೆಯುತ್ತೆ. ಹಾಗಾದರೆ ಯೇಸು ಕ್ರಿಸ್ತರೂ ಸಹ ಸುವಾರ್ತೆಯನ್ನು ಹೇಳಬೇಕಾದ್ರೆ ಎಕ್ಸಾಂಪಲನ್ನು ಕೊಟ್ಟು ಹೇಳುವಂತಹದ್ದು ನಮ್ಮ ಕಣ್ಣಿಗೆ ಕಾಣಿಸ್ತದೆ. ಇನ್ನು ಮುಂದೆ ಅಪೊಸ್ತಲರು ಹೇಗೆ ಸುವಾರ್ತೆಯನ್ನು ಸಾರಿದ್ರು? ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 34ನೇ ವಚನ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 34ನೇ ವಚನ. ಕಂಚುಕಿಯು ಈ ವಚನವನ್ನು ಕಂಚುಕಿಯು ಅಂದರೆ ನಪುಂಸಕರು ಅಂತ ಪ್ರಿಯರೇ. ಕಂಚುಕಿಯು ಈ ವಚನವನ್ನು ಕುರಿತು, ಪ್ರವಾದಿಯು ಇದನ್ನು ಯಾರ ವಿಷಯದಲ್ಲಿ ಹೇಳಿದ್ದಾನೆ, ತನ್ನ ವಿಷಯದಲ್ಲಿಯೋ ಮತ್ತೊಬ್ಬನ ವಿಷಯದಲ್ಲಿಯೋ ದಯಮಾಡಿ ಹೇಳಬೇಕು ಎಂದು ಫಿಲಿಪ್ಪನನ್ನು ಕೇಳಲು, ಫಿಲಿಪ್ಪನು ಉಪದೇಶಿಸುವುದಕ್ಕೆ ತೊಡಗಿ ಅದೇ ವಚನವನ್ನು ಆಧಾರ ಮಾಡಿಕೊಂಡು ಆತನಿಗೆ ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ತಿಳಿಸಿದನು. ಮತ್ತೊಮ್ಮೆ ಹೇಳ್ತಿದ್ದೀನಿ, ಯೇಸುವಿನ ವಿಚಾರವಾದ ಸುವಾರ್ತೆಯನ್ನು ತಿಳಿಸಿದನು. ಇಲ್ಲಿಂದ ಮತ್ತೊಮ್ಮೆ ನಮಗೆ ಪ್ರೂವ್ ಆಗ್ತಿರುವಂತಹದ್ದು ಸುವಾರ್ತೆ ಹೇಗೆ ಸಾರಬೇಕು. ನಾವಾಗಲೇ ನೋಡಿದ್ವಿ, ಯೇಸು ಕ್ರಿಸ್ತರು ಯಾವುದನ್ನು ಆಧಾರ ಮಾಡ್ಕೊಂಡು ಸುವಾರ್ತೆ ಸಾರಿದ್ರು? ಧರ್ಮಶಾಸ್ತ್ರವನ್ನು, ಯೆಶಾಯನ ಪ್ರವಾದನೆ ಗ್ರಂಥವನ್ನು. ಫಿಲಿಪ್ಪನು ಯಾರ ಕುರಿತು, ಯಾವುದನ್ನು ಆಧಾರ ಮಾಡ್ಕೊಂಡು ಸಾರ್ತಿದ್ದಾರೆ? ಯೇಸು ಕ್ರಿಸ್ತರನ್ನು ಕುರಿತು. ಅಂದರೆ ಈ ಪ್ರಪಂಚ ಯಾವ್ಯಾವ್ದು ಗ್ರಂಥಕ್ಕೋ, ಯಾವ ಸುವಾರ್ತೆ ಹೇಳಬೇಕಾದ್ರೆ ಯಾವ್ಯಾವ ಗ್ರಂಥವನ್ನು ಆಧಾರ ಮಾಡ್ಕೊಂಡು ಮಾತಾಡ್ಲಿಕ್ಕೆ ಹೋಗ್ತಿದ್ದಾರೆ. ಅದು ತಪ್ಪು. ಏಕೆಂದರೆ ಶಿಷ್ಯಂದಿರೂ ಸಹ ಸುವಾರ್ತೆ ಸಾರಬೇಕಾದ್ರೆ ಯೇಸು ಕ್ರಿಸ್ತರ ಸಮಾಧಿ ಮರಣ ಪುನರುದ್ಧಾನವನ್ನು, ಯೇಸು ಕ್ರಿಸ್ತರನ್ನು, ಸುವಾರ್ತೆಯನ್ನು, ಅಂದರೆ ನಮಗೆ ಕೊಟ್ಟಿರುವಂತಹ ಸತ್ಯವೇದವನ್ನು, ಇದನ್ನೇ ಆಧಾರ ಮಾಡಿಕೊಂಡು ಮಾತಾಡ್ತಿರೋ ಹಾಗೆ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಪ್ರಿಯರೇ. ಇನ್ನು ಅಪೊಸ್ತಲನಾಗಿರುವಂತಹ ಪೌಲನು ಹೇಗೆ ಸುವಾರ್ತೆ ಸಾರಿದ್ರು ಅದನ್ನು ಒಮ್ಮೆ ನೋಡಿ. ಅಪೊಸ್ತಲರ ಕೃತ್ಯಗಳು 26ನೇ ಅಧ್ಯಾಯ 22ನೇ ವಚನ. 26-22. ಆದರೆ ನಾನು ದೇವರಿಂದ ಸಹಾಯವನ್ನು ಪಡೆದು ಈ ದಿನದವರೆಗೂ ಸುರಕ್ಷಿತವಾಗಿದ್ದು ಚಿಕ್ಕವರಿಗೂ ದೊಡ್ಡವರಿಗೂ ಸಾಕ್ಷಿ ಹೇಳುವುದೇನೆಂದರೆ, ಪ್ರವಾದಿಗಳು ಮೋಶೆಯು ಮುಂದೆ ಆಗುವ
ಮುಂದೆ ಆಗುವವೆಂದು ತಿಳಿಸಿದ ಸಂಗತಿಗಳನ್ನೇ ಹೊರತು ಇನ್ನೇನೂ ಹೇಳುವವನಲ್ಲ. ಅಂದರೆ ಪೌಲನು ಏನು ಮಾತಾಡ್ತಿದ್ದಾರೆ, ಹಿಂದೆ ನೀವು ನೋಡಿದ್ದೀರಲ್ಲ, ಮೋಶೆ, ಮತ್ತೊಮ್ಮೆ ಓದ್ತಾ ಇದ್ದೀನಿ ಆ ಮಾತನ್ನು, ಪ್ರವಾದಿಗಳು ಮೋಶೆಯು ಮುಂದೆ ಆಗುವವೆಂದು ತಿಳಿಸಿದ ಸಂಗತಿಗಳನ್ನೇ ಹೊರತು, ಅಂದರೆ ಪ್ರವಾದಿಗಳು ಮೋಶೆ ಬರೆದು ಮೋಶೆ ಧರ್ಮಶಾಸ್ತ್ರ ಇವೆರಡನ್ನೂ ಸಹ ಆಧಾರ ಮಾಡಿಕೊಂಡು ಮಾತಾಡ್ತಿರೋ ಹಾಗೆ ನಮ್ಮ ಕಣ್ಣಿಗೆ ಕಾಣಿಸ್ತಿದೆ. ಮತ್ತೆ ಮತ್ತೆ ಕ್ರೈಸ್ತರಿಗೆ ಕಲಿಬೇಕಾಗಿರುವಂತಹದ್ದು ಈ ಪಾಠದಲ್ಲಿ, ಯಾವ ಗ್ರಂಥವನ್ನು ಯಾವ ದೇವರುಗಳನ್ನು ಮಾತನಾಡುವಂತೆ ಅವಕಾಶ ನಮಗೆ ಸತ್ಯವೇದದ ಪ್ರಕಾರ ಇಲ್ಲ. ಯಾವ ಗ್ರಂಥವನ್ನು ಆಧಾರ ಮಾಡ್ಕೊಂಡು ಸುವಾರ್ತೆ ಹೇಳಬೇಕಾಗಿರುವಂಥ ಅವಶ್ಯಕತೆಯೂ ಸಹ ಇಲ್ಲ. ಯೇಸುಕ್ರಿಸ್ತರು ಸಾರಿದ್ದು ಯಾವುದನ್ನು ಆಧಾರ ಮಾಡಿಕೊಂಡು? ಧರ್ಮಶಾಸ್ತ್ರವನ್ನು, ಪ್ರವಾದನೆ ಗ್ರಂಥವನ್ನು. ಶಿಷ್ಯಂದಿರು ಸಾರಿದ್ದು ಯಾವುದನ್ನು ಆಧಾರ ಮಾಡಿಕೊಂಡು? ಅದೇ ಧರ್ಮಶಾಸ್ತ್ರವನ್ನು, ಅದೇ ಪ್ರವಾದನೆ ಗ್ರಂಥವನ್ನು. ಈಗ ನಾವು ಸಹ ಸುವಾರ್ತೆ ಹೇಳಬೇಕಾದ್ರೆ ನಾವು ಯಾವುದನ್ನು ಆಧಾರ ಮಾಡ್ಕೊಂಡು ಸುವಾರ್ತೆ ಹೇಳಬೇಕು? ಸತ್ಯವೇದವನ್ನು. ಇನ್ನು ಮುಂದೆ ಕ್ರೈಸ್ತರು ಅಂದರೆ ಧರ್ಮಶಾಸ್ತ್ರ ಏನು ಅಂತ ಹೇಳಿ ಗೊತ್ತಿದ್ದವ್ರಿಗೆ ಅವರು ಧರ್ಮಶಾಸ್ತ್ರವನ್ನು ಆಧಾರ ಮಾಡಿಕೊಂಡು ಸುವಾರ್ತೆ ಹೇಳಿದ್ರು. ಒಂದು ವೇಳೆ ಧರ್ಮಶಾಸ್ತ್ರ ಗೊತ್ತಿರಲಿಲ್ಲ ಅಂದರೆ ಆ ಕಾಲದಲ್ಲಿ, ಈ ಕಾಲದಲ್ಲಿ ಸತ್ಯವೇದ ಗೊತ್ತಿದ್ದರೆ ಸತ್ಯವೇದವನ್ನು ಆಧಾರ ಮಾಡ್ಕೊಂಡು ಸುವಾರ್ತೆ ಹೇಳ್ಬೋದು, ಸರಿ. ಆದರೆ ಸತ್ಯವೇದ ಗೊತ್ತಿಲ್ಲದೆ ಇರುವಂತಹ ಜನರಿದ್ದಾರಲ್ಲ ಪ್ರಪಂಚದಲ್ಲಿ, ಅವರಿಗೆ ಹೇಗೆ ಸುವಾರ್ತೆ ಹೇಳಬೇಕಾಗಾದರೆ ಹೇಗೆ ಸುವಾರ್ತೆ ಹೇಳಬೇಕು? ಒಂದು ವಚನವನ್ನು ನೋಡಿ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನ. ಹೇಗೆಂದರೆ, ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಆತನ ಅಂದರೆ ದೇವರ ಪ್ರಿಯರೇ, ಆತನ ಗುಣಲಕ್ಷಣಗಳು ಅಂದರೆ ಆತನ ನಿತ್ಯ ಶಕ್ತಿಯು, ದೇವತ್ವವು ಜಗದುತ್ಪತ್ತಿ ಮೊದಲುಕೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ಅಂದರೆ ಇಲ್ಲೊಂದು ಮಾತನ್ನು ಹೇಳ್ತಿದ್ದಾರೆ, ಸೃಷ್ಟಿಗಳು ಅಂದರೆ ಈ ಪ್ರಕೃತಿ ಏನಿದೆಯಲ್ಲ, ಈ ಪ್ರಕೃತಿ ದೇವರ ಕುರಿತು ಹೇಳುತ್ತಂತೆ. ಹಾಗಾದರೆ ಅನ್ಯ ಜನರಿಗೆ ಸತ್ಯವೇದ ಅಂದರೆ ಏನು ಅಂತ ಹೇಳಿ ಗೊತ್ತಿಲ್ಲ, ಸತ್ಯವೇದದಲ್ಲಿ ಏನು ಬರೆಸಿದ್ದಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ. ಆದರೆ ಈ ಪ್ರಕೃತಿ ಎಲ್ರಿಗೂ ಗೊತ್ತಲ್ವಾ ಪ್ರಿಯರೇ? ಸೂರ್ಯ ಎಲ್ರಿಗೂ ಕಾಣಿಸ್ತಾನೆ, ಸೊ ಎಲ್ರಿಗೂ ಗೊತ್ತು. ಸೊ ಈ ಪ್ರಕೃತಿಯನ್ನು ಆಧಾರ ಮಾಡಿಕೊಂಡು ಸುವಾರ್ತೆಯನ್ನು ಸಾರಬೇಕಾಗತ್ತೆ. ಯಾರಿಗೆ? ಸತ್ಯವೇದ ಗೊತ್ತಿಲ್ಲದೆ ಇರುವಂತಹ ಜನರಿಗೆ. ಹಾಗಾದರೆ ಪ್ರಕೃತಿಯನ್ನು ಆಧಾರ ಮಾಡ್ಕೊಂಡು ಸುವಾರ್ತೆ ಯಾರಾದರೂ ಸಾರಿದ್ರಾ ಹಿಂದೆ? ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 15ನೇ ವಚನ. ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 15ನೇ ವಚನ. ಇದರಲ್ಲಿ ಪೌಲು, ಅಪೊಸ್ತಲನಾಗಿರುವಂತಹ ಪೌಲನ್ನು ಅನ್ಯ ಜನರಿಗೆ ಸಾರ್ತಿರುವಂತಹ ಸುವಾರ್ತೆ ಪ್ರಿಯರೇ ಇದು. ಜನರೇ, ನೀವು ಮಾಡುವುದು ಇದೇನು? ನಾವು ಮನುಷ್ಯರು, ನಿಮ್ಮಂಥ ಸ್ವಭಾವವುಳ್ಳವರು. ನೀವು ಈ ವ್ಯರ್ಥವಾದ ಕೆಲಸಗಳನ್ನು ಬಿಟ್ಟು ಬಿಟ್ಟು ಭೂಮಿಯಾಕಾಶಗಳನ್ನು, ಸಮುದ್ರವನ್ನು, ಅದರಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿದ ಜೀವಸ್ವರೂಪನಾದ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸುವಾರ್ತೆಯನ್ನು ನಿಮಗೆ ಸಾರಿ ಹೇಳುವವರಾಗಿದ್ದೇವೆ. ಇಲ್ಲಿ ಮತ್ತೆ ಇನ್ನೊಂದು ದೇವರು ಸೃಷ್ಟಿಕರ್ತರು ಅಂತ ಹೇಳಿ ಸೃಷ್ಟಿಯನ್ನು ತೋರಿಸಿ ಹೇಳ್ತಿದ್ದಾರೆ ನೋಡಿ ಪ್ರಿಯರೇ ಆ ಮಾತನ್ನು. ಭೂಮಿಯಾಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿದ ಜೀವಸ್ವರೂಪನಾದ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು. ಅವರು ಹಾಗೆ ಹೇಳ್ಬೋದಿತ್ತಲ್ವ, ದೇವರನ್ನ ನಂಬಿ ಅಂತ ಹೇಳಿ. ಅವ್ರು ಹಾಗೆ ಹೇಳಿಲ್ಲ. ಈ ಪ್ರಕೃತಿಯನ್ನು ತೋರಿಸಿ ದೇವರೇ ಸೃಷ್ಟಿಕರ್ತರು ಅಂತ ಹೇಳಿ ನಿರೂಪಿಸುವಂತಹ ಕೆಲಸದಲ್ಲಿ ತೊಡಗಿದ್ದಾರೆ. ಏನಂತ ಹೇಳ್ತಿದ್ದಾರೆ? ಈ ಭೂಮಿಯಾಕಾಶಗಳು, ಸಮುದ್ರವನ್ನು, ಸಮುದ್ರದಲ್ಲಿರುವಂತಹ ಮೀನು, ಎಲ್ಲ ಸಕಲ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದಂತಹ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಹೇಳುವವರಾಗಿದ್ದೇವೆ ಅಂತ ಹೇಳ್ತಿದ್ದಾರೆ. ಅಂದರೆ ಈ ಪ್ರಕೃತಿಯನ್ನು ತೋರಿಸಿ ಸುವಾರ್ತೆ ಸಾರಿದ್ರೆ ಅನ್ಯ ಜನರಿಗೆ ಸಾರಿದ್ರು. ಹಾಗಾದರೆ ಸತ್ಯವೇದ ಗೊತ್ತಿಲ್ಲದೆ ಇರುವಂತಹ ಜನರಿಗೆ ಈಗ ನಾವು ಹೇಗೆ ಸುವಾರ್ತೆ ಸಾರಬೇಕು? ಪ್ರಕೃತಿಯನ್ನು ತೋರಿಸಿ. ಒಂದು ಉದಾಹರಣೆ, ಪ್ರಕೃತಿಯನ್ನು ತೋರಿಸಿ ಹೇಗೆ ಸುವಾರ್ತೆ ಸಾರೋದು ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ಬೋದು. ಹೇಗೆ ಪ್ರಕೃತಿಯನ್ನು ತೋರಿಸಿ ಹೇಳಿದ್ರೆ ಕೇಳ್ತಾರೆ ಜನ ಅಂತ ಹೇಳಿ. ಈ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಜನರು ಒಂದು ಸ್ವಲ್ಪ ಜನ ಇರ್ತಾರೆ ಪ್ರಿಯರೇ. ಅವ್ರಿಗೆ ತೋರಿಸಿ ಹೇಳುವಂತಹದ್ದು ಎಷ್ಟು ಚೆನ್ನಾಗಿದೆ ಪ್ರಕೃತಿಯಲ್ಲಿ. ಒಂದು ಪ್ರಾಣಿಯನ್ನು ನೋಡಿ, ಆ ಪ್ರಾಣಿ ಆತ್ಮಹತ್ಯೆ ಮಾಡಿಕೊಳ್ಳೋದಿಲ್ಲ. ಒಂದು ಮೇಕೆಯನ್ನು ನೋಡಿ, ಆ ಮೇಕೆ ಗೊತ್ತು ಪ್ರಿಯರೇ, ಆ ಮೇಕೆ ಸೊಪ್ಪುಗಳನ್ನು ತಿನ್ನುವಂತಹದ್ದು ನಮಗೆಲ್ರಿಗೂ ಗೊತ್ತಿದೆ. ಆ ಮೇಕೆಗೆ ಯಾವ ಸೊಪ್ಪನ್ನು ತಿಂದರೆ, ಒಂದು ಸ್ವಲ್ಪ ಎಲೆಗಳಿರುತ್ತೆ ಕಾಡಿನಲ್ಲಿ, ಹಲವಾರು ಕಡೆ ಒಂದು ಸ್ವಲ್ಪ ಎಲೆಗಳಿರುತ್ತೆ, ಅದನ್ನು ತಿಂದರೆ ಸತ್ತು ಹೋಗ್ತಾರೆ. ಆ ಮೇಕೆಯನ್ನು ನಾವು ಮನೆಗೆ ತಂದು ಕಟ್ ಮಾಡ್ತೀವಿ, ಅಥವಾ ಕಟುಕನ ಅಂಗಡಿಯಲ್ಲಿ ಅದನ್ನು ಕಟ್ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಗೊತ್ತು. ನನಗೆ ಹಿಂಸೆ ಮಾಡಿ ಸಾಯಿಸ್ತಾರೆ ಅಂತ ಅದು ಗೊತ್ತು.
ಯಾವತ್ತಾದರೂ ಹೋಗಿ ತಿನ್ನಬಾರದಾಗಿರುವಂತಹ ವಿಷಕರ ಪದಾರ್ಥದಿಂದ ಕೂಡಿರುವಂತಹ ಎಲೆಯನ್ನು ತಿನ್ನುತ್ತಾ ಅದು ಹೋಗಿ? ಹೇಗೂ ಗೊತ್ತು ಅದಕ್ಕೆ ಹಿಂಸೆ ಪಡಿಸಿ ಜನರ ಕೈಯಲ್ಲಿ ಏನಕ್ಕೆ ಸಾಯಬೇಕು, ಆ ಎಲೆಯನ್ನು ತಿಂದರೆ ಆರಾಮಾಗಿ ಸತ್ತೋಗ್ಬೋದಲ್ವಾ ಅಂತ ಹೇಳಿ ತಿನ್ನುತ್ತಾ? ತಿನ್ನೋದಿಲ್ಲ. ಅಂದರೆ ಈ ಪ್ರಕೃತಿಯಲ್ಲಿ ಯಾವ ಜೀವಿಯೂ ಸಹ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ನಿರ್ಧಾರ ಮಾಡಲ್ಲ. ಈ ಪ್ರಕೃತಿಯಲ್ಲಿ ಉನ್ನತರಾಗಿ ಸೃಷ್ಟಿ ಮಾಡಿದಂತಹ ಮನುಷ್ಯರೇ ನೀವು ಯಾಕೆ ಆತ್ಮಹತ್ಯೆ ಮಾಡ್ಕೋತಿದ್ದೀರಾ ಅಂತ ಹೇಳಿ. ಹೇಗಿದೆ ನೋಡಿ ಸುವಾರ್ತೆ, ಪ್ರಕೃತಿಯನ್ನು ತೋರಿಸಿ ಹೇಳುವಂತಹ ಸುವಾರ್ತೆ ಇದು. 1ನೇ ಶತಮಾನದಲ್ಲಿ ಅಪೊಸ್ತಲನಾಗಿರುವಂತಹ ಪೌಲನು ಮಾಡಿದಂತಹ ಅದೇ ಸುವಾರ್ತೆಯನ್ನು ಈಗ ನೀವು ನೋಡಿದ್ರಿ. ಇನ್ನೊಂದು ವಚನವನ್ನು ನೋಡಿ ಮುಗಿಸ್ಕೊಳ್ಳೋಣ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 22ನೇ ವಚನ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 22ನೇ ವಚನ. 17:22. ಪೌಲನು ಅರಿಯೋಪಾಗದ ಮಧ್ಯದಲ್ಲಿ ನಿಂತುಕೊಂಡು ಹೇಳಿದ್ದೇನೆಂದರೆ, ಅಥೇನೆಯ ಜನರೇ, ನೀವು ಎಲ್ಲದರಲ್ಲೂ ಅತಿ ಭಕ್ತಿವಂತರೆಂದು ನನಗೆ ತೋರುತ್ತದೆ. ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ನೀವು ಪೂಜಿಸುವ ದೇವತಾ ಪ್ರತಿಮೆಗಳನ್ನು ಚೆನ್ನಾಗಿ ನೋಡುತ್ತಾ ಇದ್ದಾಗ ಒಂದು ಬಲಿಪೀಠವು ನನ್ನ ಕಣ್ಣಿಗೆ ಬಿತ್ತು. ಅದರ ಮೇಲೆ ತಿಳಿಯದ ದೇವರಿಗೆ ಎಂದು ಬರೆದದ್ದು. ಆದ ಕಾರಣ ನೀವು ಯಾವುದನ್ನು ತಿಳಿಯದೆ ಪೂಜಿಸುತ್ತೀರೋ ಅದನ್ನೇ ನಿಮಗೆ ತಿಳಿಯಪಡಿಸುತ್ತೇನೆ, ಕೇಳಿರಿ. ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮ್ಯಾಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವನಲ್ಲ. ಅಂದರೆ ಇಲ್ಲಿ ಮತ್ತೆ ಒಂದು ಪ್ರಕೃತಿಯನ್ನು ತೋರಿಸಿ ಸುವಾರ್ತೆ ಸಾರುವಂತಹ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದರ ಮೇಲೆ ತಿಳಿಯದೆ ದೇವರಿಗೆ ಎಂದು ಬರೆದತು. ಆದ ಕಾರಣ ನೀವು ಯಾವುದನ್ನು ತಿಳಿಯದೆ ಪೂಜಿಸುತ್ತೀರೋ ಅದನ್ನೇ ನಿಮಗೆ ತಿಳಿಯಪಡಿಸುತ್ತೇನೆ, ಕೇಳಿರಿ. ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮ್ಯಾಕಾಶಗಳ ಒಡೆಯನಾಗಿರುವುದರಿಂದ ಆತನು ಅಂದರೆ ಕೈಯಲ್ಲಿ ಮಾಡಿರುವಂತಹ ಎಸ್ಟಾಬ್ಲಿಷ್ಮೆಂಟ್ಸ್ ಏನಿರುತ್ತೆ, ಕೈಯಲ್ಲಿ ಕಟ್ಟಿದಂತಹ ಮನೆಗಳಾಗಿರ್ಬೋದು, ಅದರಲ್ಲಿ ಇರೋದಿಲ್ಲ ಅಂತ ಹೇಳಿ ಸುವಾರ್ತೆ ಸಾರ್ತಿದ್ದಾರೆ. ಅಂದರೆ ಪ್ರಕೃತಿಯನ್ನು ತೋರಿಸಿ ಸಾರ್ತಿರುವಂತಹದ್ದು ನಮ್ಮ ಕಣ್ಣಿಗೆ ಕಾಣಿಸ್ತಿದೆ. ಇದರಿಂದ ನಾವು ಅರ್ಥ ಮಾಡ್ಕೊಬೇಕಾಗಿರುವಂತಹ 3 ವಿಚಾರಗಳು ಏನು ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಸುವಾರ್ತೆ ಅಂದರೆ ಏನು? ಯೇಸು ಕ್ರಿಸ್ತರ ಮರಣ, ಸಮಾಧಿ, ಪುನರುತ್ಥಾನ. ಹಾಗಾದರೆ ಅಷ್ಟೇನ ಸುವಾರ್ತೆ? ಸತ್ಯವೇದದಲ್ಲಿ ಬರೆದಿರುವಂತಹ ಬೇರೆ ಎಲ್ಲ ಸುವಾರ್ತೆ ಅಲ್ವಾ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ, ಸತ್ಯವೇದದಲ್ಲಿ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೂ ಇರುವಂತಹ ಎಲ್ಲ ಪದಗಳೂ ಸಹ ಸುವಾರ್ತೆನೇ. ಇನ್ನು ಮುಂದೆ ಸುವಾರ್ತೆಯನ್ನು ಹೇಗೆ ಸಾರಬೇಕು? ಇನ್ನೊಬ್ಬರ ತಂಟೆಗೆ ಹೋಗದಂತೆ, ಇನ್ನೊಬ್ಬರ ದೇವರಿಗೆ, ಇನ್ನೊಬ್ಬರು ನಂಬಿರುವಂತಹ ನಂಬಿಕೆಗೆ ಅವಮಾನ ಮಾಡದಂತೆ ನಮ್ಮ ದೇವರುಗಳನ್ನು ಎತ್ತಿ ಹಿಡಿಯುವಂತಹ ಪ್ರಯತ್ನ ನಮ್ಮದಾಗಿರಬೇಕು. ಇನ್ನೊಬ್ಬರ ಗ್ರಂಥವನ್ನು ಆಧಾರ ಮಾಡಿಕೊಂಡು ಹೇಳುವಂತಹದ್ದಾಗಿರಬಾರ್ದು ಸುವಾರ್ತೆ. ಕೊನೆಯಲ್ಲಿ ಸತ್ಯವೇದ ಗೊತ್ತಿಲ್ಲದೆ ಇರುವಂತಹ ಜನರಿಗೆ ಸುವಾರ್ತೆ ಹೇಗೆ ಹೇಳಬೇಕು? ಪ್ರಕೃತಿಯನ್ನು ತೋರಿಸಿ. ಇದು ಇವತ್ತಿನ ಅಂಶವಾಗಿತ್ತು ಪ್ರಿಯರೇ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ಕೊಂಡು ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ಈ ಒಂದು ಮಹೋನ್ನತವಾದ ದಿನವನ್ನು ಕೊಟ್ಟಿಗಾಗಿ ನಿಮಗೆ ಸ್ತೋತ್ರ ಅಪ್ಪ. ಹೌದು ತಂದೆ, ನೀವು ಸುವಾರ್ತೆ ಸಾರಿ ಅಂತ ಹೇಳಿ ಹೇಗೆ ಸಾರಬೇಕು ಅಂತಲೂ ಹೇಳಿದ್ದೀರಾ. ಹೇಗೆ ಸಾರಬೇಕು ಅನ್ನುವಂತಹ ವಿಧಾನವನ್ನು ನಾವು ತಿಳಿಯದೆ ತಪ್ಪಿನಲ್ಲಿ ಸಿಕ್ಕಾಕೊಂಡಿದ್ದೀವಿ. ಅದಕ್ಕೋಸ್ಕರ ನಿಮ್ಮನ್ನು ನಿಂದಿಸಿ ಇಷ್ಟು ದಿನ ತಪ್ಪು ಮಾಡಿದ್ದೀವಿ. ಇನ್ಮೇಲಾದರೂ ನೀವು ಹೇಳಿರೋ ಹಾಗೆ ಸುವಾರ್ತೆಯನ್ನು ಸಾರಿ ಈ ಪ್ರಪಂಚದಲ್ಲಿರುವಂತಹ ಜನರನ್ನು ಮಾರ್ಪಡಿಸುವಂತಹ ಮಕ್ಕಳನ್ನಾಗಿ ನಮ್ಮನ್ನು ಮಾರ್ಪಡಿಸಿ. ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ.